ಇವತ್ತು ನಾವೆಲ್ಲ ನೋಡ್ತೀವಿ ತುಮಕೂರು ಸಿದ್ಧಗಂಗಾ ಮಠ. ಕೆಲವೊಂದು ಮಂದಿಗೆ ಅಲರ್ಜಿ, ವೀರಶೈವ ಲಿಂಗಾಯತರಂದ್ರೆ ರಾಜಕಾರಣದಾಗೂ ಅಲರ್ಜಿ. ಅವ್ರು ಮುಖ್ಯಮಂತ್ರಿ ಆಗಬಾರ್ದು, ಅವರು ಯಾವ ಆಫೀಸರ್ ಬರಬಾರ್ದು ಹೇಳಿ ನಮ್ಮ ಲಿಂಗಾಯತ್ ವೀರಶೈವ ಲಿಂಗಾಯತನ ತುಳಿಯುವಂಥದ್ದೇ ಒಂದು ದೊಡ್ಡ ವರ್ಗನೂ ಸಮಾಜದಲ್ಲಿ ನಿರ್ಮಾಣ ಆಗೈತೆ. ಯಾಕಂದ್ರೆ ನಿಜವಾಗಿಯೂ ವೀರಶೈವ ಲಿಂಗಾಯತರು ಏನಾದರೂ ಅನ್ನದಾಸೋಹ ಕೇವಲ ತಮ್ಮ ಸಮಾಜಕ್ಕೆ ಮಾಡಿಲ್ಲ, ಇಡೀ ದೇಶದಲ್ಲಿ ಉದಾಹರಣೆ ಇದೆ. ವೀರಶೈವ ಲಿಂಗಾಯತ ಮಠಗಳು ಇವತ್ತು ಬಡ ಮಕ್ಕಳಿಗೆ ಜಾತಿ ನೋಡದೆ ಅನ್ನಪ್ರಸಾದ ಶಿಕ್ಷಣ ಕೊಡುವಂಥ ಯಾವುದಾದ್ರೂ ಒಂದು ಸಮುದಾಯ ಭಾರತದಲ್ಲಿದ್ದರೆ ಅದು ವೀರಶೈವ ಲಿಂಗಾಯತ ಸಮುದಾಯ. ನಾನು ರೈಲ್ವೆ ಮಂತ್ರಿ ಇದ್ದಾಗ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದೆ. ಒಂದು ರೈಲ್ವೆ ಹುಬ್ಬಳ್ಳಿ ಬೆಂಗಳೂರು ಒಂದು ಇಂಟರ್ಸಿಟಿ ರೈಲ್ವೆ ಇತ್ತು, ಅದಕ್ಕೆ ಹೆಸರಿಟ್ಟಿದ್ದೆ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಅಂತೇಳಿ. ಅಲ್ಲಿ ಹಿಂದಿನ ಶಿವಕುಮಾರ ಸ್ವಾಮಿಗಳಿದ್ದರು. ಎಷ್ಟು ಮಕ್ಕಳು ಕಲಿತಾರಪ್ಪ ಅಂದರೆ 10,000 ಮಕ್ಕಳು ಅನ್ನ ಶಿಕ್ಷಣ ಕೊಟ್ಟು ಬರೀ ಒಂದು ವರ್ಷಕ್ಕೆ 25 ರೂಪಾಯಿ ತಗೊಂಡು ಆ 10,000 ಮಕ್ಕಳು ಯಾರಪ್ಪ ಅಂದ್ರೆ ಲಿಂಗಾಯತರು ಇರಲಿಲ್ಲ, ಅಷ್ಟೇ ಇರಲಿಲ್ಲ, ವೀರಶೈವರು ಅಷ್ಟೇ ಇರಲಿಲ್ಲ. ಅದರಲ್ಲಿ ಸುಮಾರು 3,000-4,000 ಮಕ್ಕಳು ಕಾಡು ಕುರುಬ ಜನಾಂಗದವರು, ದಲಿತರು, ಹಿಂದುಳಿದವರು, ವರ್ಗದ ಮುಸಲ್ಮಾನರು ಸಹಿತ ಮಕ್ಕಳು ಸಹಿತ ಅಲ್ಲಿ ಇದ್ದರು. ಇದು ಲಿಂಗಾಯತರ ಒಂದು ವಿಚಾರ. ಒಂದೇ ಒಂದು ಕಂಡೀಷನ್, ಎಲ್ಲರೂ ಈ ಬುತ್ತಿ ಹಚ್ಕೋಬೇಕಷ್ಟೇ. ಇಂಥದನ್ನು ಯಾವ ಧರ್ಮದವ್ರು ಮಾಡ್ತಾರೆ ಹೇಳ್ರಿ ಇವತ್ತು? ಅದು ಕೇವಲ ಬಸವಣ್ಣವರಾಗಿರ್ಬೋದು. ಈಗ ಬಸವಣ್ಣವ್ರನ್ನೂ ಬೇರೆ ಮಾಡ್ಲಿಕ್ಕತ್ತಾರೆ ಕೆಲವೊಂದು ಗಿರಾಕಿಗಳು ಕರ್ನಾಟಕದಾಗ. ಬಸವಣ್ಣವ್ರು ಬೇರೆ ಆಯ್ತು, ಹಿಂದೂ ಧರ್ಮಕ್ಕೆ ಸಂಬಂಧ ಇಲ್ಲತ್ತ, ಪಂಚಪೀಠಗಳು ಬೇರೆ ಆಯ್ತ, ಇವರು ವೈದಿಕರತ್ತ, ಅವ್ರಿಗೆ ಭಾಳ ಸಮೀಪ ಅವ್ರು ಆಗ್ಲಕತ್ತಾರೆ. ಯಾರನ್ನೂ ನಿಮ್ಗೆ ಗುರ್ತಾಗ್ತದೆ. ಯಾಕಂದ್ರೆ ಬಸವಣ್ಣ ಅವ್ರ ಬಳಿ ಸಾಮ್ಯತೆ ಇದೆ ಅಂತ. ಏನಂದ್ರೆ ಬಸವಣ್ಣವರು 2 ಲಗ್ನ ಆಗಿದ್ದರು, ಪೈಗಂಬರ್ನು 2 ಲಗ್ನ 11 ಆಗಿದ್ದ, ಅದಕ್ಕೆ 2 ಒಂದೇ ಈಕ್ವಲ್ಲು. ಲಿಂಗಾಯತರು ಮಣ್ಣು ಕೊಡ್ತಾರೆ, ಮುಸಲ್ಮಾನರು ಮಣ್ಣು ಕೊಡ್ತಾರ, ಅದಕ್ಕೆ ಸಮಾನತೆ ಇದೆ. ನೋಡ್ರಿ ಅಂತಿಂಥ ಮಹಾಪುರುಷರು ಕ್ಯಾಮಿ ಅರಿವಿ ಹಾಕ್ಕೊಂಡು ನಾಟಕ ಕಂಪನಿ ಇದೊಂದು ಐತಿ ಇಲ್ಲಿ. ಮೂರ್ತಿ ಪೂಜಾ. ಇವರೆಲ್ಲ ಏನು ಹೆಸರು ಇಟ್ಕೋತಾರ? ಸನಾತನ ಧರ್ಮದ ಹೆಸರುಗಳು ಇಟ್ಕೋತಾರ. ಇವ್ರ ಮೈ ಮ್ಯಾಗ ಹಾಕೋದು ಕ್ಯಾಮಿ, ಇದು ಸನಾತನ ಧರ್ಮದ ಸಿಗ್ನಲ್ಲು. ಇವ್ರು ಆಶೀರ್ವಾದ ಮಾಡೋದು ಹಿಂಗೆ ಮಾಡ್ತಾರೆ. ಹಿಂಗೆ ಮಾಡಬೇಕು. ಯಾಕಂದ್ರೆ ಸನಾತನ ಧರ್ಮ ಪಂಚಪೀಠ ಅಂದ್ರೆ ಏನು ದೊಡ್ಡ ಅಬ್ಬ ಮಾತಾಡ್ತಾರೆ. ಇವ್ರು ಯಾರೂ ಮಾತಾಡೋರು ಇದ್ದಿದ್ದಿಲ್ಲ ಇಟ್ಟು ದಿವಸ. ಕನೇರಿ ಮಠ ಸ್ವಾಮಿಗಳು ಬರೋಬ್ಬರಿ ಹೇಳ್ಯಾರ. ಏನು ಜಿಲ್ಲಾ ಬಂದಿ ಮಾಡಿದ್ರಿ, ಎಷ್ಟು ದಿವ್ಸ ಮಾಡೋರಿದ್ದೀರಿ ನೀವು? ಮೊನ್ನೆ ಧಾರವಾಡದಾಗ ಮಾಡಿದ್ರಿ, ಹೈಕೋರ್ಟ್ ಕಿತ್ತು ಹೊಡಿತು. 98 ಪೇಜ್ ಬರ್ದಾರ ಜಡ್ಜು. ನೀವು ಹುಚ್ಚುಚ್ಚಾಕರಿ ಹಿಂಗೆಲ್ಲ ಬೈದಾರ ಅಂದ್ರೆ ಇತಿಹಾಸ ತೆಗೆದ್ರಿ ಎಷ್ಟು ಮಂದಿ ಯಾರ್ಯಾರಿಗೆ ಬೈದಾರೆ, ಎಲ್ಲರಿಗೆ ಕೇಸ್ ಹಾಕೋತ ಬರಬೇಕಲ್ಲ. ಅದಕ್ಕೆ ವೀರಶೈವ ಬೇರೆ ಅಲ್ಲ, ಲಿಂಗಾಯತರು ಬೇರೆ ಅಲ್ಲ. ಏನು ಫರಕ್ ಐತಪ್ಪ? ನಮ್ಮ ಶ್ರೀಶೈಲ ಜಗದ್ಗುರುಗಳು ಹುಟ್ಟೂರಿನಲ್ಲಿ ತುಂಗಳದಲ್ಲಿ ಕಾರ್ಯಕ್ರಮ ಆಯಿತು. ಅವ್ರು ನನ್ನೂ ಕರೆಸಿದ್ರು. ಅಲ್ಲಿ ಎದರ ಕಾರ್ಯಕ್ರಮ ಅಪ್ಪ ಅಂದ್ರೆ ತುಂಗಳ ಊರಾಗ ಶ್ರೀಶೈಲ ಈಗಿನ ಸನ್ನಿಧಾನ ಇದಾರಲ್ಲ ಅವರ ಹುಟ್ಟೂರಿನಲ್ಲಿ ವಿಶ್ವಗುರು ಬಸವಣ್ಣವರ ಅಶ್ವಾರೂಢ ಮೂರ್ತಿ ಉದ್ಘಾಟನೆ. ಯಾರು? ಶ್ರೀಶೈಲ ಜಗದ್ಗುರುಗಳು. ಇವ್ರು ಹೇಳ್ತಾರೆ ಬಸವಣ್ಣನ ವಿರೋಧಿಗಳದಾರ, ನಾವು ಅವನು ಪಂಚಪೀಠ ನಂಬುದಿಲ್ಲ ಇವ್ರು ಹೇಳ್ತಾರೆ. ನಾ ಕೇಳಿದೆ, ಬಸವಣ್ಣನ ಮೂರ್ತಿಯನ್ನು ಪಂಚಪೀಠದ ಒಬ್ಬ ಶ್ರೇಷ್ಠ ಜಗದ್ಗುರುಗಳು ಇವತ್ತು ಉದ್ಘಾಟನೆ ಮಾಡಕತ್ತಾರ ಅಂದಾಗ ಎಲ್ಲಿ ಏನು ವ್ಯತ್ಯಾಸ ಏನೈತಿ? ಎಲ್ಲರೂ ನಾವು ನೋಡ್ಕೋದು ಮಲ್ಲಯ್ಯಗನೇ ಶ್ರೀಶೈಲಕ್ಕೆ ಹೋಗ್ತೀವಿ ಕಂಪಿ ತೊಗೊಂಡು. ಎಲ್ಲರೂ ವೀರಶೈವರು ಅದಕ್ಕೆ ಹೋಗ್ತಾರೆ, ಲಿಂಗಾಯತರು ಎಲ್ಲರೂ ಕೂಡ ಎಲ್ಲರೂ ಹಿಂಗೆ ಇವತ್ತು ಹಿಂಗೆ ಹಚ್ತೀವಲ್ಲ. ಏನು ಲಿಂಗಾಯತರು ಹಿಂಗೆ ಹಚ್ತಾರ? ಮತ್ತು ಎಲ್ಲ ವೀರಶೈವ ಲಿಂಗಾಯತರ ಮನ್ಯಾಗ ಮೊದಲು ಅಮಾವಾಸ್ಯೆ ದಿವಸ ಮೊದಲು ಹೋಳಿಗೆನೇ ತಿಂತಾರೆ ತುಪ್ಪ ಹಾಕ್ಕೊಂಡು. ಅಲ್ಲಿಂದ ಕಡೆಗೆ ಏನು ತಿಂತಾರಪ್ಪರ?
ಅನ್ನನೇ ತಿಂತಾರೆ. ಹಾಂ, ಕಟ್ಟಿನ ಸಾರು. ಏನಾರ ಲಿಂಗಾಯತರ ಮನ್ಯಾಗ ಮೊದಲು ಅನ್ನ ತಿಂದು ಹಿಂದ್ಗಡೆ ಹೋಳಿಗೆ ತಿಂತಾರೆ. ಎಲ್ಲರ ಮನೇಲಿ ಹಿಂಗೆ ಪೂಜೆ ಹಿಂಗೆ ಮಾಡ್ಕೋತಾರೆ ಇಲ್ರಿ? ಏನು ಹಿಂಗೆ ಮಾಡ್ಕೋತಾರೆ ಇವರು? ಇವ್ರಿಗೆ ಹಿಂಗೆ ಪ್ರಶ್ನೆ ಮಾಡೋರು ಬೇಕು. ಏನೊಂದು ಸ್ವಾಮಿಗಳನ್ನ ಹಂಚಿಬಿಡ್ತೀವಿ. ಏನು ಇವರೇ ಎಲೆಕ್ಷನ್ ಮಾಡ್ತಾರೆ, ಇವ್ರೇನು ಮಾಡ್ತಾರೆ? ಇವರೆಲ್ಲ ಜಿಗದಾಡಿ ಹೋಗ್ಯಾರ ಬಿಜಾಪುರನಾಗ. ಯಾರ್ಯಾರು ಕೆಡಬೇಕತ್ತು ಎಲ್ಲ ಅಣ್ಣಗಳು ಬಂದು ಹೋಗ್ಯಾರ ಬಿಜಾಪುರಕ್ಕೆ. ಧರ್ಮವನ್ನು ಇನ್ನೂ ಕೂಡ್ಸೋದು ಕೆಲಸ ಮಾಡಬೇಕು. ಮೂಢನಂಬಿಕೆಗಳು ಏನದಾವೋ ಅವತ್ತನ್ನು ತೆಗಿಯೋ ಕೆಲಸ ಬಸವಣ್ಣವ್ರು ಮಾಡ್ಯಾರ. ಬಸವಣ್ಣವ್ರು ಎಲ್ಲೂ ಹಿಂದೂ ಧರ್ಮಕ್ಕೆ ಬೈದಿದ್ದು ಒಂದರ ವಚನ ತೋರಿಸ್ಕೊಡ್ರಿ. ಮತ್ತು ಬಸವಣ್ಣವರೇ ಆಸ್ತಿಕರಿದ್ದರು. ಕೂಡಲ ಸಂಗಮ ದೇವತೆ ಯಾಕತ್ತಿದ್ರು. ಅವ್ರ ಪ್ರತಿಯೊಂದು ವಚನ ಮುಂದೆ ಏನದ ಕೂಡಲ ಸಂಗಮ ದೇವಾನೇ ಅಂದಾರ. ಬಿಟ್ಟು ಏನು ಕಮ್ಯುನಿಸ್ಟ್ ಲೀಡ್ರ್ ಯಾರು ಸ್ಟ್ಯಾಲಿನ್ ತಂದಾರೆ ಅಂದರೆ ಈ ದೇಶದಲ್ಲಿ ಸನಾತನ ಧರ್ಮ ಎಲ್ಲಿವರೆಗೆ ಸನಾತನ ಧರ್ಮ ಉಳಿತೈತಿ ಭಾರತದಲ್ಲಿ, ಅಲ್ಲಿವರೆಗೆ ಭಾರತದ ಸಂವಿಧಾನ ಉಳಿತೈತಿ. ಇದನ್ನು ನಾವು ತಲೆಯಾಗಿಟ್ಕೋಬೇಕು. ಅವ್ರು 50% ಆದ್ರೆ ನಿಮ್ಮ ಸಂವಿಧಾನ ಉಳಿದಿಲ್ಲ, ಮಠ ಮಂದಿರಗಳು ಉಳಿದಿಲ್ಲ. ನೀವು ಬಸವಣ್ಣನ ಹೆಸರು ಹೇಳ್ಕೊಂಡು ಲಗ ಹೊಡೆಯವ್ರು ನಿಮ್ಮನ್ನು ಮೊದಲು ಒದ್ದು ಸಾಬ್ರು ಮಾಡಿ ದೊಡ್ಡ ಗಡ್ಡ ಬಿಟ್ಟು ಸಣ್ಣ ಟೊಪ್ಪಿಗೆ ಹಾಕೊಂಡು ಅಡ್ಡಾಡ್ಬೇಕಾಗ್ತದೆ. ಇನ್ನಾಗಿ ಗುರುಗಳಿಗೆ ತೋರಿಸಿದೆ ಕುರಾನದ ಬಗ್ಗೆ, ಪ್ರಯೋಜನ ಬಗ್ಗೆ. ನಮ್ಮ 3 ಸ್ವಾಮಿಗಳು ಅಲ್ಲಿ ಹೋಗ್ಯಾರ. ಒಬ್ಬ ಬಾಲ್ಕಿ ಸ್ವಾಮಿ, ಒಬ್ಬ ಇಲ್ಕಲ್ಲ, ಇನ್ನೊಬ್ರು ಯಾರೋ ಗೊತ್ತಿಲ್ಲ. ಇನ್ನೊಬ್ಬ ನಾನು ಶಾಣೆಹಳ್ಳಿ ಅಂತೇಳಿ, ಇನ್ನೊಬ್ಬ ನಾನು ನಿಜಗುಣಾನಂದ ಸ್ವಾಮಿ. ಇವನು ಲಕ್ಷ್ಮೀ ಬಗ್ಗೆ ಮಾತಾಡ್ತಾನೆ, ವೀರಭದ್ರನ ಬಗ್ಗೆ ಮಾತಾಡ್ತಾರೆ, ಗಣಪತಿ ಬಗ್ಗೆ, ಅವನು ಸೊಂಡಿಲ ಬಗ್ಗೆ ಮಾತಾಡ್ತಾರೆ, ರಾಮ ಸೀತಾ ಲಕ್ಷ್ಮಣ ಬಗ್ಗೆ ಮಾತಾಡ್ತಾರೆ. ಅವ್ರನ್ನ ಅಪಮಾನ ಮಾಡೋದೇ ಅವ್ರಿಗೊಂದು ಖುಷಿ ಕೊಡೋದು. ಆ ನಿಜಗುಣಾನಂದ ಸ್ವಾಮಿಗೆ ಹೇಳಿದೆ, ನೀನು ಸನಾತನ ಧರ್ಮಕ್ಕೆ ಏನಾರು ಬೈದು ಮ್ಯಾಗ ಮಾಡಿದೆ ಅಂದ್ರೆ ಮೊದಲು ನಿನ್ನ ಮೈ ಮ್ಯಾಗಿನ ಅರ್ಬಿ ಕಳೆದು ಹಸಿರು ಹಾಕೋ. ಇನ್ನು ಮ್ಯಾಗ ಆಕಳದಿಂದ ತಯಾರಾದಂತಹ ಭಸ್ಮವನ್ನೇ ಯಾಕೆ ಹಚ್ಚೋಬೇಕು? ಆಕಳಕ್ಕೇ ಯಾಕೆ ಸನಾತನ ಧರ್ಮ ಶ್ರೇಷ್ಠ ಆಗಿ ಇದು ಏನು ಮಾಡೈತಿ ಕೊಟ್ಟೈತಿ ಅಂತ ಕೇಳ್ತಾನೋ. ನಾಯಿಗಿಲ್ಲ, ಹಂದಿಗಿಲ್ಲ, ಅನ್ಯಪ್ರಾಣಿಗಿಲ್ಲ. ಹಂಗಾದ್ರೆ ಸ್ವಾಮಿ ನೀನು ನಾಯಿದು ಅಥವಾ ಹಂದಿದು ವಿಭೂತಿ ಮಾಡ್ಕೊಂಡು ಹಚ್ಕೋ, ಯಾವ ಮಗ ಬೇಡ ಅಂದಾನ. ಕೇಳಬೇಕು. ವಿಧಾನಸಭೆದಾಗ ನಾವು ಕೇಳ್ತಿರ್ತೀನಿ, ಸಿದ್ದರಾಮಯ್ಯಗೂ ಅನ್ಸೋದಿಲ್ಲ, ಡಿ ಕೆ ಶಿವಕುಮಾರ್ಗೂ ಯಾರಿಗೂ ಅನ್ಸೋದಿಲ್ಲ. ಇವತ್ತೊಂದು ನೋಟಿಸ್ ಕಳಿಸ್ಯಾರ ನನಗೆ, ಹೈಕೋರ್ಟಿಗೆ ಒಂದು ಅರ್ಜಿ ಹಾಕ್ಯಾರ ಇವತ್ತು ನಿನ್ನೆ. ಏನಪ್ಪ ಅಂದ್ರೆ ಇವು ಯತ್ನಾಳ ಮೇಲೆ ಎಷ್ಟು ಕೇಸ್ ಅದಾವೆ ಎಲ್ಲಕ್ಕೂ ಸ್ಟೇ ಏನು ಸಿಕ್ಕಿದೆ ಅದು ವೆಕೆಟ್ ಮಾಡಿರಿ, ವಿಧಾನಸಭೆಗೆ ಅವ ಅಟೆಂಡ್ ಆಗಬಾರ್ದು, ಜೈಲಿಗೆ ಹಾಕ್ಬೇಕಂತೆ. ಎಲ್ಲ ಇವತ್ತು ನಾಳೆ ಸೋಮವಾರ ಬರ್ತಾವೆ ಎಲ್ಲ ಕೋರ್ಟ್ ಮುಂದೆ. ಅಂದ್ರೆ ವಿಧಾನಸಭೆ ಒಳಗೆ ಮಾತಾಡೇಬಾರ್ದು. ಎಲ್ಲ ಇವ್ರು ಹೇಳ್ದಂಗೆ ಇವ್ರಿಗೆ ವರ್ಣನ ಮಾಡಬೇಕು, ನೀವೇ ಇಂದ್ರ ಚಂದ್ರ ಅನ್ಬೇಕು. ಸಿದ್ದರಾಮಯ್ಯವರು ನಮ್ಗೆ ಎದರ ಬದ್ರ ಸಿಕ್ಕರು. ಏನು ಯತ್ನಾಳು ನೀನು ಬಿ ಜೆ ಪಿಗಿಂತ ಭಾಳ ವಿರೋಧ ಭಾಳ ಮಾಡ್ಲಕ್ಕೈತೆ ಅಂದರು. ನನ್ನ ಕೆಲಸನೇ ವಿರೋಧ ಮಾಡೋದೈತೆ, ನಿಮ್ಮ ಪ್ರಶಂಸೆ ಮಾಡ್ಲಿಕ್ಕೆ ಬಂದಿನೇನಿಲ್ಲ. ಆಯಿತು ನೋಡೋಣ ಅಂತಂದ್ರೆ ನೋಡ್ರಿ ಅಂತಂದು ಏನು ಮಾಡೋರದಿರಿ. ನಮ್ಮ ಸಕ್ಕರೆ ಫ್ಯಾಕ್ಟ್ರಿ ಬಂದ್ ಮಾಡಿಸಿದ್ರಿ, ಹೋಗಿ ಸುಪ್ರೀಂ ಕೋರ್ಟ್ನಾಗ ತೊಗೊಂಡು ಬಂದೆ. ಇವು ಕೇಸ್ ಹಾಕಿರಿ 79, ಅವಕ್ಕೆಲ್ಲ ಸ್ಟೇ ತೊಗೊಂಡು ಬಂದೆ. ಈಗ ಇವತ್ತು ಇನ್ನಾಗ ಮಧ್ಯಾಹ್ನದಾಗ ಬರ್ತದು ಎಲ್ಲನೂ ಸ್ಟೇ ವೆಕೆಟ್ ಮಾಡಿಸ್ಬೇಕು. ಒಟ್ಟೆ ಈ ಅಧಿವೇಶನದಾಗ ಯತ್ನಾಳು ಬರಬಾರ್ದು. ನಾವೆಲ್ಲ ಅಡ್ಜಸ್ಟ್ಮೆಂಟ್ ಆಗಿದ್ವಿ, ಹಂಗಾದ್ರು ಅಣ್ಣತಮ್ಮನಂಗೆ ಅದೀವಿ. ಎದರ ಬದರ ಇದ್ದವರು ಆತ್ಮೀಯತೆಯಿಂದ ಅಷ್ಟೇ ತೀವ್ರವಾಗಿ ಖಂಡಿಸುತ್ತೇವೆ. ತಾವ್ರನ್ನೋದು ಯಾಕೆ ತೆಗಿಲೇನು ಹಿಂದಿಂದ ಇಲ್ಲ, ಹಂಗೆ ಅಂದೇಲ್ಲ ಇವ್ರು ಅನ್ನೋದು. ಈ ವ್ಯವಸ್ಥೆ ಒಳಗೆ ಇವತ್ತು ಎಲ್ಲರೂ ಲೂಟಿ ಮಾಡಬೇಕು ಅನ್ನೋರೆ. ಎಲ್ಲರೂ ಹೇಳೋದೆಲ್ಲ ಭಾಷಣ ದೊಡ್ಡದೇ. ಗುರುಗಳು ಹೇಳಿದ್ರಲ್ಲ, ನಮ್ಮ ಮಡಿವಾಳ ಮಠದ ಗುರುಗಳು ಅಡ್ಡಾಡ್ಲಿಕ್ಕೆ ಬರಲ್ಲ ಇಲ್ಲಿ ರೋಡ್ಗಳು. ಅವನೊಂದು 4,000-5,000 ಕೋಟಿ ರೂಪಾಯಿದು ಉದ್ಘಾಟನೆ ಆಗ್ತಾವೆ. ಎಲ್ಲರೂ ಹೋಯ್ತು ಹತ್ತು ರೊಕ್ಕದು. ನಾ ಬರೇ 1,500 ಕೋಟಿ ತಂದು ಇಡೀ ವಿಜಾಪುರ, ಇಡೀ ಇಂಡಿಯಾದಾಗ 3ನೇ ನಂಬರ್ ಮಾಡೀನಿ ವಿಜಾಪುರ ನಗರ. ಧೂಳು ಅನ್ನೋದೇ ಇಲ್ಲ. ಬರೀ 1,000 ಕೋಟಿ ರೂಪಾಯಿದಾಗ ಇಡೀ ವಿಜಯಪುರ ಇತ್ತು. ಹುಬ್ಳ್ಯಾಗ ಹೋಗಿ ನಿಂತ್ರು ಇಟ್ಟು ಹುಬ್ಳಿಗೆ ಹೋಗಿ ಬಂದವ್ರು ನಮ್ಮ ಬಿಜಾಪುರಕ್ಕೆ ಬರ್ರಿ. ನೀನೇ ಹುಬ್ಳ್ಯಾಗ ಇದ್ದೆ, ಶಿರ್ಸಿಗೆ ಹೋಗಿದ್ದೆ.
ಈ ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಮಂತ್ರಿ, ಅಬಾಬಾಬಾ, ಬೊಮ್ಮಾಯಿ, ಜಗದೀಶ್ ಶೆಟ್ಟರು, ಪ್ರಹ್ಲಾದ್ ಜೋಶಿ, ಬಾಬಾಬಾಬಾ ಫ್ಲೇವರ್ಗಳು ಮಾಡ್ಯಾರ. ಫ್ಲೇವರ್ ಹಿಂಗೆ ಹೋಗಿ ಹಿಂಗೆ ಇಳಿಬೇಕು ಅದೊಟ್ಟು ಗಾಡಿ. ಅವು ಒಂದರ ರೋಡ್ ಚಂದ ಅದಾವ ಹುಬ್ಳ್ಯಾಗ. ಏನಾಗೈತೆ ಅಂದ್ರೆ ಬರೀ ಗುರ್ತಾಗಿಬಿಟ್ಟೈತಿ, ನಿಮ್ಮದು ಮೀಟ್ರ್ ಗುರ್ತಾಗೈತಿ, ನೀವು ಇಟ್ಟರತ್ತೇಳಿ. ನೀವೇನು ಸಾಚಾಗಿಲ್ಲ. ಇಲೆಕ್ಷನ್ದಾಗ ಒಂದು 2 ಕೋಟಿ ರೂಪಾಯ್ದು ಒಂದು ಸಮುದಾಯ ಭವನ ಮಾಡಿದ್ರೆ ಒಂದು ಸಮಾಜ ಹೋಯ್ತೆ, ವ್ಯಾಪಾರ ಐತೆ. ಇನ್ನೊಂದು ಸಮಾಜಕ್ಕೆ ಒಂದು 5 ಕೋಟಿ ರೂಪಾಯಿ ಇದು ವ್ಯಾಪಾರ ಐತೆ. ಒಂದು ಚೆನ್ನಮ್ಮನ ಮೂರ್ತಿ ಕೂಡಿಸಿದ್ರೆ ಅಶೋಕ್ ಗೌಡ್ರ ಅದು ಐತೆ. ಹಿಂಗೆ ನೀವು ವ್ಯಾಪಾರಕ್ಕೆ ಬಿದ್ದೀರಿ. ಸಮಾಜ, ದೇಶ ಇವತ್ತು ಸುರಕ್ಷಿತವಾಗಿ, ನೀವು ನೋಡ್ರಿ, ನೀವು ಸುರಕ್ಷಿತವಾಗಿರ್ಬೇಕಂದ್ರೆ ನೀವೇನು ಆಸ್ತಿ ಮಾಡಿರಲಿಲ್ಲ. ಇವತ್ತು ಅಷ್ಟಂತಸ್ ಮನೆ ಕಟ್ಟೀನಿ, ಮನೆ ಮುಂದೆ 4 ಕಾರ್ ಇಟ್ಟೀನಿ, ನನ್ನ ಮಕ್ಕಳು ಫಾರಿನ್ದಾಗ ಅದಾರ, ನಾ ಭಾಳ ಆರಾಮದೀನಿ, ನಂದ್ಯಾನ ಮಾಡಂಗೆ ಅದಾರ ಅಂತ ನೀವು ತಿಳ್ಕೊಂಡಿರಿ. ಅವ್ರು 50% ಆದ್ರೆ ಒದ್ದು ನಿಮ್ಮ ಮನೆಯಿಂದ ನಿಮ್ಮನ್ನು ಹೊರಗೆ ಹಾಕಿ ಅವ್ರು ಒಳಗೆ ಕೊಟ್ಟಿರ್ತಾರೆ, ನೀವು ಹೋಗಿ ಸ್ಲಮ್ನಾಗಿರ್ಬೇಕಾಗ್ತದೆ. ಶ್ರೀಲಂಕಾ ಈ ಬಾಂಗ್ಲಾದೇಶನಾಗ ಬಾಂಗ್ಲಾದೇಶದಾಗ ಏನಾಯಿತು? ನಮ್ಮ ಹಿಂದೂಗಳ ಶಿಕ್ಷಕರು, ಪೊಲೀಸರು, ಸರ್ಕಾರಿ ಬಾಂಗ್ಲಾದೇಶ ಸರ್ಕಾರನಾಗಿದ್ದಂಥ ನಮ್ಮ ಹಿಂದೂಗಳನ್ನು ಬಂದೂಕಿಟ್ಟು ರಾಜೀನಾಮೆ ತೊಗೊಂಡ್ರು, ಸಾಲಕ್ಕೆ ನಿಂದಿರಿಸಿ. ಪಶ್ಚಿಮ ಬಂಗಾಳದಾಗ ಏನು ನಡೆದದ್ದು ಇವತ್ತು? ಕೇರಳದಾಗ ಏನು ನಡೆದದೆ? ಸನಾತನ ಧರ್ಮ ಇವತ್ತು ಹೇಳ್ತಾರೆ, ಇವತ್ತು ದಲಿತ ಮುಸ್ಲಿಂ ಬಾಯಿ ಬಾಯಿ ಅಂತ ಒಂದು ಹೊಸ ಸ್ಲೋಗನ್ ಈ ದೇಶನ ಎಂದ್ರೆ ಒಂದು ಆಗ್ಲಿಕ್ಕೆ ಸಾಧ್ಯ ಐತೇನ್ರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1944 ಪಾರ್ಟಿಷನ್ ಆಫ್ ಪಾಕಿಸ್ತಾನತ್ತು ಅವ್ರು ಬರೆದ ಬುಕ್ಕ. ಅವ್ರು ಹೇಳ್ತಾರೆ, ಭಾರತದ ಸುರಕ್ಷಿತವಾಗಿರಬೇಕಾದ್ರೆ ಭಾರತ ಈ ವಿಭಜನೆ ಮಾಡೋದಕ್ಕೆ ನಂದು ವಿರೋಧ ಇದೆ. ಒಂದು ವೇಳೆ ನೆಹರು ಗಾಂಧಿಯ ಕುತಂತ್ರದಿಂದ ಏನಾದರೂ ಇಬ್ಬಾಗ ಮಾಡುವಂಥ ಅನಿವಾರ್ಯ ನಿರ್ಣಯ ತೆಗೆದುಕೊಂಡ್ರೆ ಭಾರತದಲ್ಲಿ ಇರುವ ಮುಸಲ್ಮಾನರು ಕೊನೆಯ ಮುಸ್ಲಿಮು ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನ ಭಾಗದಲ್ಲಿ ಬರುವಂಥ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು. ಯಾಕಂದ್ರೆ ಇಸ್ಲಾಮದಲ್ಲಿ ಎಲ್ಲಿಯೂ ಸಹೋದರತ್ವ ಅನ್ನೋಂಥದ್ದು ಅವರ ಬುಕ್ನಲ್ಲಿಲ್ಲ. ನಾನು ದಲಿತರಿಗೆ ಕರೆ ಕೊಡ್ತೀನಿ, ನೀವು ಸುರಕ್ಷಿತ ಇರಬೇಕಾದ್ರೆ ಪಾಕಿಸ್ತಾನದಲ್ಲಿರೋ ಭಾರತಕ್ಕೆ ಬಂದು ಇರ್ರಿ. ಹಿಂದೂಗಳ ಜೋಡ ನಾವು ಸಂಘರ್ಷ ಮಾಡೋಣ, ಆದರೆ ಹಿಂದೂಗಳ ಒಂದು ದಿವಸ ಒಂದು ಪೀಳಿಗೆ ನಾವು ದಲಿತರಿಗೆ ಇಷ್ಟು ಸಾವಿರಾರು ವರ್ಷಗಳಿಂದ ಮಾಡಿದಂಥ ಅಸ್ಪೃಶ್ಯತೆ ತಪ್ಪು ಅನ್ನುವಂಥ ಭಾವನೆ ಹಿಂದೂಗಳಿಗೆ ತರಬಹುದು ವಿನಃ ಇಸ್ಲಾಮದಲ್ಲಿ ನಿಮ್ಗೆ ಅವಕಾಶ ಇಲ್ಲ ಅಂತ ಯಾರು ಹೇಳ್ಯಾರ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂಥ ಕಾಲದಲ್ಲಿ ಅವ್ರ ಸಂವಿಧಾನ ಉಳಿಬೇಕಾದ್ರೆ ಹಿಂದೂ ಸಮಾಜ, ಸನಾತನ ಧರ್ಮ ಉಳಿಬೇಕು, ಪಂಚಪೀಠಗಳು, ಬಸವಣ್ಣ ಭೇದ ಮಾಡಿ ಜಾತಿ ವ್ಯವಸ್ಥೆ ತಂತ ನಾವು ಈಗ ಸರಿಯಾದ ಟಕ್ಕರ್ಗೆ ಬೀಳಾಕತ್ತೈತಿ. ಈಗ ಮೊದಲು ಈ ಸ್ವಾಮಿಗಳಿಗೆ ಯಾರೂ ಕೇಳೋರಿದ್ದಿದ್ದಿಲ್ಲ. ಈಗ ನಾವು ಡೋಸ್ ಕಡೆ ಕನೇರಿ ಮಠದ ಸ್ವಾಮಿಗಳು ಡೋಸ್ ಕೊಡ್ತಾರೆ, ಈ ಕಡೆ ನಾವೊಂದು ಡೋಸ್ ಕೊಡ್ತೀನಿ, ಬರೋಬ್ಬರಿ ಲೆವೆಲ್ದಾಗ ಹೊಂಟಾವು. ಈಗ ಯಾರೊಬ್ಬರು ಕೊಯ್ಕಂದಾರೇನು ನಾವು ಮಾತಾಡ್ದಾಗ? ಹಾಂ, ಏನು ಉತ್ತರ ಪ್ರದೇಶ ಅಂತರೂ ಬರೋಬ್ಬರಿ ಅದಾನ, ಯೋಗಿ ಅದ ಅಂತೇಳಿ ಉಳ್ದಾರೆ. ಇಲ್ಲಕಂದ್ರೆ ಅಲ್ಲೇರಿ ಏನಿತ್ತು, ಇಲ್ಲೇರಿ ಏನೈತಿ? ನಿಮ್ಮ ಹೋಗಿ ತಗೋತಾನೆ ಅಟ್ಟೆ ನಿಮ್ಗೆ ಗೌರವ ಐತಿ. ಮರುದಿವ್ಸ ಸಾಬ್ರದ ಕೆಲಸ ಮಾಡ್ತಾರೆ, ಮತ್ತೆ ಆ ಮಕ್ಕಳದು ಮಾಡೋದಲ್ಲ ಅವರು. ನಿಮ್ಗೆ ಗುರ್ತೈತೆ, ನಿಮ್ಗೆ 1 ಕೋಟಿ 2 ಕೋಟಿ ಸಮುದಾಯ ಭವನ ಕೊಟ್ಟರಾಯ್ತು. ಇಲೆಕ್ಷನ್ದಾಗ 1 ಸಾವಿರ 2 ಸಾವಿರ ರಾತ್ರಿ ಹಂಚದಾಯ್ತು. ಏನು ಅವತ್ತು ರಾತ್ರಿ ಏನು ಜಾತಿ ಪಾತಿ ಬರೋದಿಲ್ಲ ಹಚ್ಚಕೊಡ್ರ. ಏನು ರೀ ಅವ್ರು ನಿಮ್ಮ ಕ್ಯಾಂಡಿಡೇಟ್ ನಿಂದ್ರಿಸಿರಿ? ಏನೂ ಇಲ್ಲ ರೀ ಅತ್ತಾರ. ನಮ್ಗೆ ಇವ್ರು ರೊಕ್ಕ ಕೊಡಬೇಕು, ನಾ ಬಿಜಾಪುರನಾಗ ಕೊಡೋದೇ ಇಲ್ಲ ರೀ. ಯಾರ್ಯಾರು ಹಂಚಿ ಹೋಗ್ತಾರೆ, ನನಗೆ ಓಟ್ ಹಾಕ್ಬೇಡತ್ತ, ಅವ್ರು ತೊಗೊಂಡು ನನಗೆ ಓಟ್ ಹಾಕ್ತಾರೆ. ಅದೊಂದು ವಿಚಿತ್ರ. ನನಗೆ ಕಡಿಬೇಕಂತೇಳಿ ಬೇರೆ ಬೇರೆ ಕಡೆದು ಬರ್ತಾಯಿತ್ತು ರೊಕ್ಕ. ನಮ್ಮಲ್ಲಿ ತೊಗೋತಾರೆ. ನಮ್ಮ ಬಿಜಾಪುರ ಮಂದಿ ಭಾಳ ಶಾಣೆ ಅದಾರ, ಇಂಡಿಯಂಗೆಲ್ಲ ತೊಗೋತಾರೆ. ನಮ್ಮಲ್ಲಿ ತೊಗೋತಾರೆ. ಏನು ಫುಲ್ ನಿಮ್ಮದೇ ಇದಾವನು ಯತ್ನಾಗೋಡು ಭಾಳ ಸೊಕ್ಕಿನ ಮಗ ರೀ, ಎಕಡೆ ಕಟ್ಟೆ ಮಾತಾಡ್ತಾನೆ ರೀ. ನೀವು ಹೇಳೋದು ಕರೆಕ್ಟ್ ಐತಿ. ಇಷ್ಟು ಸಲ ಮಣ್ಣಾಗಿ ಇಟ್ಟೇ ತರೋದು. ಇವು ಹಂಚ್ತಾವೆ ಹಿಂಗೆ ಕಟ್ಟದ ಓಟ. ಮಲ್ಲಪ್ಪ ತಗೋ, ಕಲಪ್ಪ ತಗೋ, ಹಾಂ ನೀ ಬಾರೋ ನೀ ಬಾ ಎಲ್ಲ ತೊಗೋತಾರೆ. ಹುಡುಗರಿಗೆ ಕೊಡ್ತಾರೆ, ಅವ್ರು ಹೋಗಿ ಡಾಬಾದಾಗ ಸಿಸ್ತಾರೆ, ರಾತ್ರಿ ಹೊಡಿತಾರೆ. ಯಾವ ಮಕ್ಳೇನು ಹೊಯ್ಕೊಂಡ್ರೆ ಹೊಯ್ಕಲ್ಲ, ಗೌಡಗೆ ಓಟ್ ಹಾಕೋದು ಅವ್ರ ಹತ್ರ.
ಆಗಿ ವೋಟಿಂಗ್ ದಿವಸ ಮುಂಜಾನೆ 6:30 ಬಂದು ನಿಂತು ಬಿಡ್ತಾರೆ ನಮ್ಮ ಮಂದಿ ಕೈ ಕಟ್ಕೊಂಡು. ಪಾಳೆ ಹಚ್ಚಿ 2 ಕಿಲೋಮೀಟ್ರ್ ಸಿಟಿ ಒಳಗೆ ಹಿಂಗೆ ಪಾಳೆ ಹಚ್ಚಿ ಓಟ್ ಹಾಕ್ತಾರೆ ಇನ್ನೂ ಯಾರಲ್ಲೇ ಪಾಳೆ ಹಚ್ಚಿ ಅನ್ನೋನು 6:15 ಬಂದಾಗ ವಾಕಿಂಗ್ ಹೋಗೋದಿಲ್ಲ ಅವತ್ತ. ಪೋಲಿಂಗ್ ಬೂತೇನೆ ವಾಕಿಂಗ್ ಅವ್ರದ್ದು. ಅಲ್ಲಿ ಹೋಗಿ ಓಟ್ ಹಾಕಿ ಮನೆಗೆ ಹೋಗಿಬಿಡ್ತಾರೆ. ಯಾರಿಗೂ ಏನು ಮಾತಾಡ್ಸೋದಿಲ್ಲ. ಹಿಂಗೆ ತಲೆ ತಳಗೆ ಹಾಕಿದವರು ಈ ಮ್ಯಾಗೂ ನೋಡೋದಿಲ್ಲ ರೀ ಹೆಣ್ಮಕ್ಳದು. ಯಾಕಂದ್ರೆ ಆ ಮಕ್ಕಳು ಬಂದು ನಿಂತಿರ್ತಾರೆ ಗುಂಡಾಗಳು. 4ರಿಂದ ಬರ್ತಾರೆ. ಯಾಕಂದ್ರೆ ತಮ್ಮ ಏರಿಯಾದಂದೆಲ್ಲ ಓಟು ಮುಗಿದ ಮ್ಯಾಗ ಈ ಕಡೆ ಬಂದು ದಾಂಧಲಿ ಮಾಡೋದು ನಮ್ಮ ಹಿಂದೂಗಳು. ಅದಕ್ಕೆ ನಮ್ಮ ಹಿಂದೂಗಳು ಏನು ಮಾಡ್ತಾರೆ 6:15ಗೆ ಬಂದು ಓಟ್ ಹಾಕಿ ಕೊಡ್ತಾರೆ. ಅಲ್ಲಿ ನಿಂತಿರ್ತಾರಲ್ಲ ಇವ್ರು ರಾತ್ರಿ ರೊಕ್ಕ ಹಂಚಿರ್ತಾರಲ್ಲ, ಗೌಡನ್ ಕೆಡಬೇಕನ್ನ ಅವರು ಅದು ಕೇಳ್ತಾರೆ. ಬರೋಬ್ಬರಿ ಮಾಡಿ ನನಗತ್ತಾರ. ಈ ಮಕ್ಕಳು ಹೋಗಿ ಅವನಿಗೆ ಹೇಳ್ತಾರೆ, ಗೌಡ ಈ ಸಲ ಸ್ಕೀಮ್ ಹಾಕ ಗೌಡ ಆಜ್ ಖತಮ್ हो गया रे, तुम आराम से सो जाओ साहब, ಫುಲ್ हो गया स्कीम ಹಾಕತ್ತಾರೆ. ಡಬ್ಬಿ ಹೊಡೆದ್ರಲ್ಲ ಚಾಲು ಆಯ್ತು ನೋಡಿ ನಮ್ದು ಏರ್ಕಿ. ಅವ್ರ ಏರಿಯಾ ಬತ್ತು ಅಂದ್ಕೊಂಡು ಡಮ್ಮತ್ತು ತಳಗೆ ಬರ್ತದೆ. ಮತ್ತು ನಮ್ಮ ಏರಿಯಾ ಬರ್ತದೆ ದಮ್ಮತ್ತು ಇರ್ತದೆ. 8-9 ಸಾವಿರನ ಕಡೆ ಒಂದು ಹೋಟ್ಲು ಬಂದರು MLA, 1 ಲಕ್ಷ ಹೋಟ್ಲೆ ಬಂದರು MLA. 2 ಪಗಾರ ಬೇರೆ ಬೇರೆ ಇಲ್ಲ. ಒಂದು ಹೋಟ್ಲೆ ಬಂದು ನನಗೂ ನಮ್ಗೆ 2 ಲಕ್ಷ ರೂಪಾಯಿ ಪಗಾರ ಬರ್ತೈತೆ, ಅದು ಒಂದೇ ಬರ್ತದೆ. ಜನ ಹಿಂಗೆ ಶಾಣೆ ಆಗಬೇಕು. ಈ ಯಾರ್ದು ಕೊಡ್ತಾರಪ್ಪ ರೊಕ್ಕ ಅದನ್ನು ತಿಳ್ಕೋದಿಲ್ಲ. ಈಗ ಬಸವನಗೌಡನ ಕಾರ್ಡ್ನಾಗ ಹಾಕ್ಯಾನಂದ್ರೆ ನಾವು ಬರೋದಿಲ್ಲ ತನ್ನೋರು ಅದಾರ ಕೆಲವೊಂದು ಕಡೆ. ಗೌಡಂತ ಯಾಕೆ ಹಾಕಿದ್ರು ನಮ್ಮ ಮತಕ್ಷೇತ್ರದಾಗ? ಇವೇನು ಮೈಸೂರು ಮಹಾರಾಜರ ಮೊಮ್ಮಗ. ಆ ಮೈಸೂರಿನಾಗೇನೆ ಮಹಾರಾಜರದ್ದು ಏನೂ ನಡೀದಿಲ್ಲ. ಪ್ರಜಾತಂತ್ರ ಅಂದರೆ ಎಷ್ಟು ಗಟ್ಟಿ ಐತಿ. ಅದಕ್ಕೆ ನಾ ಹೇಳೋದೇನಂದ್ರೆ ಇವತ್ತು ಗುರುಗಳು ಯಾರು ಬಡ ಮಕ್ಕಳಿಗೆ ಇವತ್ತು ನೋಡಿ ಹಾಸ್ಟೆಲ್ಗಳು ಎಲ್ಲ ಜಾತಿಗೆ ಒಂದೊಂದು ಹಾಸ್ಟೆಲ್ ಅದಾವೆ ರೀ. SC ಬೇರೆ ಐತಿ, ST ಬೇರೆ ಐತಿ, ಹಿಂದುಳಿದ ವರ್ಗ ಬೇರೆ ಐತಿ, ಕ್ರಿಶ್ಚಿಯನ್ರಿಗೆ ಬೇರೆ ಐತಿ, ಸಾಬ್ರಿಗೆ ಬೇರೆ ಐತಿ. ಹೇಳ್ರಪ್ಪ, ಮೇಲ್ಜಾತಿಯವರು ಎಲ್ಲರಿಗೂ ಎಲ್ಲರಿಗೆ ಒಂದು ಹಾಸ್ಟೆಲ್ ಅದಾವ. ಜನರಲ್ ಅತ್ತೇನಾರು ಅದಾವ, ಸ್ವಲ್ಪ ಇರ್ತಾವು ಸೀಟ. ಇವತ್ತು ಯಾರು ಅದನ್ನು ರಕ್ಷಣೆ ಮಾಡಬೇಕು? ನಾವಂತರೂ ಮೊದಲು ಹೇಳ್ದಲ್ಲ, ಲಿಂಗಾಯತರು ವೀರಶೈವರು ಜಾತಿನೇ ಮಾಡೋದಿಲ್ಲ. ನಾಳೆ ನೋಡಾಕತ್ರಿ ಗುರುಗಳು ಮಾಡಿದ್ರೆ 200 ಮಂದಿಯಾಗ 100 ಮಂದಿ ಕುರುಬರು, ತಳವಾರ ಸಮಾಜದವರು, ದಲಿತರು ಎಲ್ಲರೂ ಇರ್ತಾರೆ. ಅಪ್ಪ ಮಾಡಿ ನಿಮ್ಮ ಧರ್ಮನೇ ಅದು ಒಪ್ಪುದೇ ಇಲ್ಲ. ಒಬ್ಬ ಬಡವ ಬಂದಾನಂದ್ರೆ ನೀವು ತೊಗೊಳಕ್ಕೆ ಬೇಕು. ಬರೀ ನಾನು ಲಿಂಗಾಯತರನ್ನೇ ತೊಗೋತೀನಂದ್ರೆ ಸಾಧ್ಯ ಇಲ್ಲ. ಅಂಥ ಕೆಲಸ ಇವತ್ತು ಗುರುಗಳು ಮಾಡ್ಲಕತ್ತಾರಪ್ಪ ಅಂದ್ರೆ ನಾವೆಲ್ಲರೂ ಸಪೋರ್ಟ್ ಮಾಡ್ಬೇಕು. ಇಂಥ ಒಳ್ಳೆ ಕೆಲಸ ಮಾಡೋಕ್ಕೆ ಜಾತಿ ಮತ ಪಾರ್ಟಿ ನೋಡ್ರಿ, ಪಾರ್ಟಿ ಇರ್ತಾವೆ ಹೋಗ್ತಾವೆ. ಅದು ಸಮಾಜ ಅನ್ನೋಂಥದ್ದು ದೇಶ, ಇದು ನಿರಂತರ. ನಾವು ದೇಶಕ್ಕಾಗಿ ಸಮಾಜಕ್ಕಾಗಿ ಜನರಿಗಾಗಿ ಕೆಲಸ ಮಾಡಬೇಕು. ಈಗ ನಾನು ಹೊರಗೆ ಹಾಕ್ಯಾರ ಏನು ಕಿಸಿದ್ರಪ್ಪ ಹೊರಗೆ ಹಾಕಿ ಸುಮ್ಮನೆ ಇಲ್ಲೇ ಬಿಜಾಪುರನಾಗ ಒದರಾಡ್ಕೊತ ಅಡ್ಡಾಡ್ತಿದ್ದೆ. ಈಗ ಮಂಡ್ಯ ಮೈಸೂರು ಹೋದ್ರೆ 20,000 ಮಂದಿ ಕೊಡ್ತಾರೆ. ಗಾಬರಿಗ ಕುಮಾರಸ್ವಾಮಿ ಗಾಬರಿಗಾರ ಬಿಡಿ ಪಾಟೀಲ್ರ ಏನು ಬ್ರದರ್ ಈ ಯತ್ನಾಳದೇನು ಕೆಲಸ? ಮದ್ದೂರಿನಲ್ಲಿ ಏನು ಕೆಲಸ ಬ್ರದರ್? ಅಲ್ಲೇ ಉತ್ತರ ಕರ್ನಾಟಕ ಮಾಡ್ಕೋತಾಳೆ. ನಾಂದೆ ಎಲ್ಲ ಸಮಾಜನೇ ಜಾಗೃತಿ ಆಗೈತಿ. ಯಾಕೆ ಜಾಗೃತಿ ಆಗೈತಿ? ಈಗ ಲಿಂಗಾಯತರು, ಒಕ್ಕಲಿಗರು, ದಲಿತರು ಇದು ಹೋಗ್ಬಿಡ್ತೀಗ. ನಮ್ಮ ದೇಶ ನಮ್ಮ ಧರ್ಮ ಉಳಿದ್ರೆ ಮಾತ್ರ ನಾವು ದೇಶನಾಗ ಜೀವನ ಮಾಡಕ್ಕೆ ಸಾಧ್ಯ ಅನ್ನೋಂಥದ್ದು ಕಲ್ಪನೆ ಒಕ್ಕಲಿಗರೊಳಗೂ ಬತ್ತು, ದಲಿತರೊಳಗೂ ಬತ್ತು. ಯಾಕೆ ಬತ್ತು ಅಂದ್ರೆ ಆ ಮದ್ದೂರಿನಾಗ ಇರೋರೇ 4%. ಅವರು ನೋಡ್ರಿ, ಗಣಪತಿ ಸುಮ್ಮ ಹೊಂಟೈತಿ, ಏನೂ ದಾಂಧಲಿ ಮಾಡಿಲ್ಲ. ಎಂದರೆ ನಾವು ಹಿಂದೂಗಳು ಹೇಳ್ರಿ, ನೀವು ಎಂದರೆ ಹಿಂದೂಗಳು ಅವ್ರ ಸಾಬರದ ಕಾರ್ಯಕ್ರಮದಾಗ ಏನಾರೇ ನಾವು ಕಲ್ಲು ಹೋಗಿದ್ದು, ದಾಂಧಲಿ ಮಾಡೋದು, ಹೊಲಸು ಮಾಡೋದು ಎಲ್ಲರೂ ಮಾಡಿರೋ ನೋಡ್ರಿ ಇಡೀ ಹಿಂದೂಸ್ತಾನದಾಗ. ಮೊನ್ನೆ ಯೋಗಿ ಆದಿತ್ಯನಾಥರು ಅಸೆಂಬ್ಲಿ ಒಳಗೆ ಹೇಳಕತ್ತಿದ್ರು. ಅವರು ಉತ್ತರ ಪ್ರದೇಶನಾಗ ಒಂದು ಕಡೆ ಹಿಂದೂಗಳು ನಿಮ್ಮ ಇದ್ರ ಮ್ಯಾಗ ಕಲ್ಲು ಒಗದಾರೆ ಅನ್ನೋ ಒಗ್ದಿರೇನ್ರಿ? ಇಲ್ಲಿ ಇಂಡಿಯಾಗೆ ಅದು ಅಲ್ಲೇ ನಾವು ಏನೂ ಮಾಡೋದಿಲ್ಲ. ಆದ್ರೆ ಮದ್ದೂರ್ನಾಗ ಎಷ್ಟು ಸ್ಪಿರಿಟೆಡ್ ಒಕ್ಕಲಿಗರ ಅಂದ್ರೆ ಅವ್ರಿಗೆ ದೇಶ ಹಿಂದೂ ಧರ್ಮ ಯಾವ ಗೊತ್ತಿಲ್ಲ ಅವ್ರಿಗೆ. ಅವ್ರಿಗೆ ಗೊತ್ತಿದ್ದು ದೇವೇಗೌಡರು, ಕುಮಾರಸ್ವಾಮಿ, DK ಶಿವಕುಮಾರ್, ಗೌಡರ ಗೌಡ, ದೇವೇಗೌಡ ಅಟ್ಟೆ. ಯಾವ ಹುಡುಕಿದ್ದು ಏನು ನೋಡೋದೇ ಇಲ್ಲ. ಆಮೇಲೆ ಅವ್ರಿಗೆ ಜಜ್ತಾರೋ ಇವ್ರಿಗೆ ಜಜ್ತಾರೆ.
ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ, ಕುಮಾರಸ್ವಾಮಿ ಜಯಿಸ್ತಾರೆ, ಡಿ ಕೆ ಶಿವಕುಮಾರ್ ಆಗ್ತಾರೆ, ಡಿ ಕೆ ಶಿವಕುಮಾರ್ ಆಗ್ತಾರೆ, ಮತ್ತೇನು ಇದ್ದಿದ್ದಿಲ್ಲ. ಈಗ ಅದು ಕ್ಯಾಲ್ಕುಲೇಷನ್ ಉಲ್ಟಾಗಿಬಿಡ್ತು. ಮೊನ್ನೆ ಮದ್ದೂರ್ನಾಗ ಅವ್ರು ವಿಚಾರ ಮಾಡಿದ್ರು, ಹುಡುಗರು ಯುವಕರು. ನಾವು ಹೋದಾಗ ಎಲ್ಲಿದು 20,000 ಹುಡುಗರು ಬಂದಿದ್ದು. ಅಲ್ಲಿ ನಮ್ಮ ಭಾಗದವ್ರು ಒಬ್ರು SP ಅದಾರ, ಏನು ಪ್ರಸರ್ ಅವ್ರದ್ದು ಬಾಲ್ದಂಡಿ ಅಂತೇಳಿ, ಇಲ್ಲಿ ಅಡಿಷನಲ್ SP ಇದ್ರು ಅವರು. ನಾನು ಜೈಲಿಗೆ ಕರ್ಕೊಂಡು ಹೋದವ್ರು ಅವರೇ, ಮೋದಿ ಕೇಸ್ನಾಗ ಕೋಲ್ಹಾಪುರದಿಂದ ಹಿಡ್ಕೊಂಡು ಬಂದಾರಲ್ಲ. ನಾನು ಇಲ್ಲ ಬಾಲ್ದಂಡಿ ಅವರು ಇಲ್ಲ, ಅವರೇ ಕೋಲ್ಹಾಪುರನಾಗ ಅರೆಸ್ಟ್ ಮಾಡೋದಾರ ಅವರು. ಏನೋ ನಿನ್ನೆನೆ BJP ಅವ್ರು ಬಂದಾರೆ, 7-8 ಸಾವಿರ ಜನ ಕುಡಿತೀವಿ. ಯತ್ನಾಳಿಗೆ ಏನು ಸೇರ್ತಾ ಇರ್ತಾರೆ ಅಷ್ಟೇ. ಒಂದು ಸಣ್ಣ ತನ್ನ ಡಿಸ್ಟಿಕ್ದು ಎಷ್ಟು ಪೊಲೀಸರದ್ದು ತಂದು ನಿಂದ್ರಿಸಿಬಿಟ್ಟಿರತ್ತ. ಎಕಡಿದು ಮಂದಿ ಬರ್ಲಾಕತ್ತಿತ್ತು ನೋಡಿ. ಮೈಸೂರಿನಿಂದ ಬೆಂಗಳೂರಿನಿಂದ ಬೋರ್ಸ್ಗಳು ಒಂದು ದನ ತರಿಸಿ ಇಡೀ ಮದ್ದೂರಿನಾಗ ಒಂದು 20-25 ಪೊಲೀಸರ ಜೀಪ್ ಬಸ್ಗಳಿದ್ದು ಪೂರ್ತಿ ಪ್ಯಾಕ್. ಅಲ್ಲಿಂದೆಲ್ಲ ಕಾರ್ಯಕ್ರಮ ಮುಗೀತು. ನಾ ಕಾರಣ ಕೂತಿದ್ದೆ, ಬಂದರು ಅವ್ರು SP ಅವರು. ಸರ್ ನಾನು ಒಂದು 400-500 ಜನ ಸೇರ್ತಾರೆ ತಿಳ್ಕೊಂಡಿದ್ದೆ, ಇದು ಎಲ್ಲಿದ್ದು ಬರ್ತೇನೋ ಸರ್, ಇದು 20,000 ಮಂದಿ ಇಲ್ಲಿ ಯಾರೂ ಸೇರೋದಿಲ್ಲ ಸರ್. ಯಾವ ಲೀಡ್ರ್ ಬಂದರೂ ಸೇರೋದಿಲ್ಲ. ಕುಮಾರಸ್ವಾಮಿ ಅವ್ರು ಬಂದರೆ, ದೇವೇಗೌಡರು ಬಂದರೆ, ಡಿ ಕೆ ಶಿವಕುಮಾರ್ ಬಂದರೆ ಅಷ್ಟೇ ಸೇರ್ತಾರೆ. ಈಗ ನಿಮಗೆ ಸೇರಿರಿ ಇದು ಇಲ್ಲಿ ಭದ್ರಕೋಟೆನೂ ಹೊಡೆದು ಬಿಟ್ರಲ್ಲ. ಯಾಕೆ ಹೊಡೆದೆ ಅಂದರೆ ಸನಾತನ ಧರ್ಮ ಉಳಿಲಿಲ್ಲ ಅಂದ್ರೆ ನಾವು ಉಳಿದಿಲ್ಲ ಅಂತೇಳಿ ಇವತ್ತು ಒಕ್ಕಲಿಗರಿಗೂ ಸಹ ಕಲ್ಪನೆ ಬಂತು. ಅರೇ ಈ 4% ನಮ್ಮ ಊರಾಗ ಅದಾರ, ನಮ್ಮ ಕಲ್ಲ ಹೋಗಿತಾರೆ ಗಣಪತಿಗೆ. ದಲಿತರು ಓಣಿ ಐತತ್ರ ಅಲ್ಲಿ ಒಂದು SC ಕಾಲನಿ, ಪಾಪ ಸಿದ್ಧಾರ್ಥನಗರ ಅಂತೇಳಿ. ಅವರು ದಲಿತರು ಯಾರು ಸತ್ರ ಹಲಿಗೆ ಬರ್ಸೋತು ಹೋಗಕ್ಕೆ ಸಾಧ್ಯ ಇಲ್ಲ ಹತ್ರ ಅಲ್ಲಿದು. ಅಲ್ಲಿ ವರ್ಣನೆ ಬಂದ್ ಮಾಡಬೇಕು, ಮುಂದೆ ಹೋಗಿ ದಲಿತರಿಗೆ ಪರಿಸ್ಥಿತಿ ಇದು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಉದಾಹರಣೆ ಅಂದ್ರೆ, ಜನರಲ್ಲಿ ಇವತ್ತು ಧರ್ಮ ಉಳಿದ್ರೇ ಅಂಥದ್ರಾಗ ಇವತ್ತು ಪಂಚಪೀಠಗಳನ್ನು ಬೇರೆ ಅನ್ನೋದು, ಲಿಂಗಾಯತರು ಬೇರೆ ಅನ್ನುವಂಥದ್ದು ಒಂದು ಕೆಟ್ಟ ಕಂದಕವನ್ನೇ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ಇವತ್ತು ಮಠಾಧೀಶರು ಎಲ್ಲರೂ ಕೂಡಿ ಪಂಚಪೀಠದವರು ಬೇಕು, ಸಿದ್ಧಾರೂಢ ಮಠದವರು ಬೇಕು, ಯಾವ್ಯಾವ ಸಂಪ್ರದಾಯ ಅದಾವಲ್ಲ ಆ ಎಲ್ಲ ಸಂಪ್ರದಾಯವರು ಭಾರತವನ್ನು ಪ್ರೀತಿ ಮಾಡ್ತಾರೆ. ಅವರು ಭಾರತ ಮಾತೆಯನ್ನು ಪೂಜೆ ಮಾಡ್ತಾರೆ. ಅವರು ಈಶ್ವರನರೇ ಮಾಡ್ತಿರ್ಬೇಕು, ಭೈರವನರೇ ಮಾಡ್ತಿರ್ಬೇಕು, ವೀರಭದ್ರನರೇ ಮಾಡ್ತಿರ್ಬೇಕು, ವಿಷ್ಣುವನರೇ ಮಾಡ್ತಿರ್ಬೇಕು, ದುರ್ಗವನರೇ ಮಾಡ್ತಿರ್ಬೇಕು, ದ್ಯಾಮವನರೇ ಮಾಡ್ತಿರ್ಬೇಕು. ಅವರೆಲ್ಲರೂ ಸನಾತನ ಧರ್ಮದ ಕೆಳಗಿರುವಂಥ ಒಂದು ಛತ್ರಿ ತೆಳಗೆ ನಾವೆಲ್ಲ ಇದ್ದೀವಿ. ಅದನ್ನು ಮುರಿಲಾರ್ದನೆ ಇವತ್ತು ಸಮಾಜ ಕೂಡಿಸುವಂಥ ಕೇಸ್ ಹಾಕ್ತಾರೆ. ಕೇಸಿಗೆ ನಾಳೆ ನೋಡಬೇಕು. ಸೋಮವಾರದಿಂದ ನನ್ನ ಆ ಕಡೆ ಸೆಷನ್ ಐತಿ, ಈ ಕಡೆ ನನ್ನ ಕೇಸ್ನಾಗ ಜೈಲಿಗೆ ಕರ್ಕೊಂಡು ಹೋಗ್ತಾರೋ ಸೆಷನ್ ನೋಡೋಣತ್ತ. ಅದನ್ನೇ ಎದುರಿಸ್ಲಿಕ್ಕೆ ನಾವು ತಯಾರಿದ್ದೀವಿ. 79 ಕೇಸ್ ಅದಾವೆ ನನ್ನ ಮ್ಯಾಗ. ಎಲ್ಲ ಜಾಮೀನು ಮ್ಯಾಗರೇ ಅದಾವು, ಕೆಲವೊಂದು ಕಿತ್ತು ಹೋಗ್ಯಾವ. ಮುಂದೇನು ಕೋರ್ಟ್ ಏನು ನಿರ್ಣಯ ಮಾಡ್ತೈತೆ. ಆದರೆ ಈ ಸಲ ವಿಧಾನಸಭೆಯಲ್ಲಿ ನಾ ಹೇಳಿನ ಸ್ಪೀಕರಿಗೆ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಫಸ್ಟ್, ಅಲ್ಲಿಂದಲೇ ಚಾಲೂ ಆಗಬೇಕು. ನೀರಾವರಿ ವಿಚಾರ ಚರ್ಚೆ ಆಗಬೇಕು. ಹೋದ ಸಲನೂ ನಾನೇ ಇದು ಮಾಡಿದ ಮೇಲೇ ದಿನ 1 ತಾಸು ಉತ್ತರ ಕರ್ನಾಟಕ ಚರ್ಚೆ ಆಯಿತು. ವಿರೋಧ ಪಕ್ಷದಲ್ಲಿ ಕೂತಾಗೂ ಅದೇ ಹೋರಾಟ ಮಾಡೀವಿ. ಇವತ್ತು ಆಡಳಿತ ಪಕ್ಷದ ಕೂತಾಗೂ ಹೋರಾಟ ನಾವು ಈ ಭಾಗದ ಮಾಡಿದಾಗನೇ ನೀರಾವರಿ ಆಗೈತಿ. ನೀರಾವರಿ ಆಗಿಲ್ಲ. ಕೆರೆಗೆ ನೀರು ತುಂಬಿದವ್ರು ನಾವು ತುಂಬಿ, ನೀವು ತುಂಬಿದವ್ರು ನಾವೆಲ್ಲ ಪಾದಯಾತ್ರೆ, ಭೀಮೆಯಿಂದ ಕೃಷ್ಣವ್ರಿಗೆ ಪಾದಯಾತ್ರೆ, ಜನಜಾಗೃತಿ ಯಾತ್ರೆ. ಇವತ್ತು ಜನರಿಗೆ ಎಷ್ಟು ಕಲ್ಪನೆ ಬಂದೈತಿ, ನೀರಾವರಿ ಇದ್ದರೆ ನಾವು ಅನುಕೂಲ ಆಗ್ತೀವಿ ಅನ್ನೋಂಥದ್ದು ಏನು ಬಂದದಲ್ಲ, ಈ ಹೋರಾಟಗಳಿಂದ ಎಷ್ಟೋ ಪುಣ್ಯಾತ್ಮ ಮಾಡ್ಯಾರ. ನಾವು ತಲ್ಲ ಹಿಂದೂ ನಾವು ಯಾರು ಬಳ್ಳೊಳ್ಳಿ ಶಾಸಕರಿದ್ರು, ಒಬ್ಬರು ದಲಿತ ಮುಖಂಡರು. ಆ ಪಾಪ ಒಂದು ದಿವಸ ನಾನು 94ರಾಗ MLA ಆಗಿ ಬೆಂಗಳೂರಿನಾಗ ನಾನು ಶಾಸಕರು ಬಂದಾಗಿದ್ದಾಗ, ಹುಜ್ರೆ ಅಲ್ಲ ಇಲ್ಲ ಬಾಬುರಾವ್ ಹುಜ್ರೆ ಅವ್ರು ನನ್ನ ರೂಮಿಗೆ ಬಂದರು. ಭಾಳ ವಯಸ್ಸಾಗಿತ್ತು, ಮಾಜಿ ಶಾಸಕರು. ಬಂದು ಕಣ್ಣೀರು ಹಾಕಿ ಹೇಳಿದ್ರು, ಬಸವನಗೌಡ್ರ ನಾನು ಭಾಳ ಹೋರಾಟ ಮಾಡಿದೆ, ನನ್ನ ಕಾಲದಾಗ ಆಗಿಲ್ಲ, ನೀವರೇ ವಿಧಾನಸಭೆದಾಗ ಮಾತಾಡಿರ್ತೇವೆ. ಇವತ್ತು ನಾವು ಮಾತಾಡಕತ್ತೀವಿ ವಿಧಾನಸಭೆಯಲ್ಲಿ, ಖಂಡಿತವಾಗಿ ಮಾತಾಡ್ತೀವಿ. ಜಗಳ ಆಗ್ತಾವೆ, ಚರ್ಚೆ ಆಗ್ತಾವೆ. ನೀನು ಹೊರಗೆ ಹಾಕ್ಯಾರ, ನೀವು ಮಾತಾಡೇ ಬೇಡ ಅತ್ತಾರ, ನಿಮ್ಮನ್ನು ದೇವೇಗೌಡರು ಹೊರಗೆ ಹಾಕಿದ್ರಲ್ರಿ, ನೀವು ಯಾಕೆ ಮಾತಾಡ್ತೀರಿ ಅಂತ ನಾವು ತೀವಿ. ಹೇಳಿದ್ರಲ್ಲ ನಮ್ಮ ಸಿದ್ದರಾಮಯ್ಯನವ್ರು ನನಗೆ, ಮಿಸ್ಟರ್ ಯತ್ನಾಳ್ ಎಕ್ಸ್ಪೆಲ್ ಮಾಡ್ಯಾರ, ಮಾತಾಡ್ಕೊಂಡ್ರತ್ತ. ನೀವು ದೇವೇಗೌಡರು ಹೊರಗೆ ಹಾಕಿದ್ರಲ್ಲಿ ಸನ್ಮಾನ್ಯ ಮುಖ್ಯ. ಹಾಂ ಹೌದು,
ಅದು ನಾಟಕ ಹೆಂಗೆ ಕೇಳಿಸಲಾರ್ದಂಗೆ ಹಿಂಗೆ ತೊಗೋದು ಎಲ್ಲ ಕೇಳಿಸಿತ್ತು. ಉತ್ತರ ಏನು ಕೊಡ್ಬೇಕಿದ್ದಕ್ಕೆ ಒಂದು ಕೊಡಬೇಕಲ್ಲ. ದೇವೇಗೌಡರು ಹೊರಗೆ ಹಾಕಿದ್ರಲ್ಲಪ್ಪ ನಿಮ್ಮನ್ನು ಸಿದ್ದರಾಮಯ್ಯನವ್ರೆ ಅಂದಾಗ ಅವ್ರಿಗೆ ಏನಾರು ಕೊಡ್ಬೇಕು, ಈ ಮಗನವನು ಭಾಳ ಹಾರಾಡ್ಲಕತ್ತಾನ ಅಂತ ಸಿಗಲಿಲ್ಲ. ಅಲ್ಲಿಂದ ಹೌದಂದರು. ಹಿಂಗೆ ಸಾಕಷ್ಟು ಚರ್ಚೆಗಳು ನಾವು ಶಾಸಕರಾದವ್ರು ಮಾಡಬೇಕು. ಧರ್ಮಗುರುಗಳು ಇವತ್ತೇನು ಮಾಡ್ಲಕತ್ತಾರಲ್ಲ, ಹಿಂಗೆ ಎಲ್ಲ ತಾಲೂಕದಾಗ ನಮ್ಮ ಮಕ್ಕಳಿಗೆ ಇವತ್ತು ನೋಡ್ರಿ ಹೇಳಿದ್ರೆ ಅವರು ಕಾರ್ಯಕ್ರಮ ನಿರೂಪಣೆ ಮಾಡೋ ಅವೇನೋ ಭಾಳ ದೊಡ್ಡದೊಂದು ಏನೋ ಟೊಪ್ಪಿಗೆ ಹಾಕ್ಬೇಕಂತೇಳಿ ಹೇಳ್ದ ಮಾತು ಬೇರೆ. ನಮ್ಮದೊಂದು ಇತಿಮಿತಿ ಒಳಗನೆ ನಾವು ಟೊಪ್ಪಿಗೆ ಹಾಕೋಬೇಕಲ್ಲ. ಅಡ್ತರ ಟೊಪ್ಪಿಗೆ ಹಾಕ್ಕೊಂಡೆ ಅಂದ್ರೆ ಹುಚ್ಚತ್ತಾರೆ. ಜೋಕರ್ಗಳು ಇರ್ತಾರಲ್ಲ ದೊಡ್ಡ ಟೊಪ್ಪಿ ಹಂಗೆ ಎಲ್ಲೋದ ನಾವು ಏನು ಹೆಸರು ಅದು ವಾಲಿ ಸಾವುಕಾರ ಮತ್ತು ಹೇಳೋಣ ಒಂದು ಏನೈತೆ. ಅದಕ್ಕೆ ಗುರುಗಳು ಮಾಡ್ತಿರೋಂಥ ಕೆಲಸ ಒಳ್ಳೆಯದು. ಇವತ್ತು ಬಂತನಾಳ ಸ್ವಾಮಿಗಳ್ನ ಯಾಕೆ ನಾವು ನೆನೆಸ್ಕೋತೀವಿ? ಅವ್ರು ಎಂದೂ ತಮ್ಮ ಮಠಕ್ಕೇನೂ ಮಾಡ್ಕೊಲಿಲ್ಲ. ಬಂತನಾಳ ಮಠಕ್ಕೆ ಅವ್ರು ಮಾಡ್ಕೊಂಡಿದ್ರೆ ಬೇಕಾದ ಮಾಡ್ಕೋಬೋದಾಗಿತ್ತು. ಯಾವ ಊರಾಗ ಪ್ರವಚನ ಮಾಡ್ಯಾರಲ್ಲ, ತಾಂಬಾದಾಗ ಪ್ರವಚನ ಮಾಡ್ಯಾರತ್ತ ಅಲ್ಲಿ ಒಂದು ಸಾಲಿ ಕಟ್ಟಿದ್ರು. ಮುದ್ದೇಬೇಳದಾಗ ಒಬ್ಬ ಅತ್ಯಂತ ಜಿಪ್ಪನ ಹೆಣ್ಮಕ್ಳಿದ್ರು, ಮಾತೋಶ್ರೀ ಗಂಗಮ್ಮ ಚಿನ್ವಾರ ಅಂತೇಳಿ. ಕೆಟ್ಟ ಜಿಪ್ಪಣ ಅಂದ್ರೆ ಜಿಪ್ಪಣ. ಎಲ್ಲರೂ ತುಪ್ಪದಾಗ ನೊಣ ಬಿದ್ದರೆ ಚೀಪ್ ಒಗಿಬೋದು. ಆಕೆ ಇದ್ರೆ ತಿಂದು ಬಿಡ್ತಿರತ್ತ, ಅದ್ರ ಹೊಟ್ಟೆಗೆ ಹೋಗಿತ್ತೆ ನಾವು ಅಂಥ ಜಿಪ್ಪಂಡ ಹೆಣ್ಮಗಳು. ಯಾಕಂದ್ರೆ ಇದು ಬಂತಾಳ ಸ್ವಾಮಿಗಳು ನಾನು ಶತಮಾನೋತ್ಸವ ಜನ್ಮ ಶತಾಬ್ದಿ ಮಾಡ್ತೀವಲ್ಲ, ಇಡೀ ಬಂತಾಳ ಸ್ವಾಮಿಗಳದ್ದು ಇತಿಹಾಸ ನಾನು ನೋಡಿದೆ. ಆ ಹೆಣ್ಮಗಳ ಬಳಿ ಹೋಗಿ ನೋಡುವ, ನಾ ಇಲ್ಲೊಂದು ಸಾಲಿ ಕಟ್ಟಬೇಕತ್ತೀನಿ ಅಂದಾಗ ಎಷ್ಟು ಕೊಟ್ಟ ಗುರ್ತಂದ್ರೆ ಮುದ್ದೇಬಾಳ ಬಸ್ ಸ್ಟ್ಯಾಂಡ್ ಎದುರಿಗೆ 150 ಎಕರೆ ಜಮೀನು ಮಾತೋಶ್ರೀ ಗಂಗಮ್ಮ ಚಿನ್ವಾರ ಹೆಣ್ಮಗಳು ಕೊಟ್ಟರು. ಬಿಜಾಪುರ BLD ಏನಾಗೈತಲ್ಲ 54 ಎಕರೆ ಮತ್ತು ಇನ್ನೊಂದು 20 ಎಕರೆ, ಒಟ್ಟು 74 ಎಕರೆ ಮಾತೋಶ್ರೀ ಬಂಗಾರಮ್ಮ ಸಜ್ಜನ್ ಆ ಹೆಣ್ಮಗಳು ಕೊಟ್ಟರು. ಬಂತಾಳ ಸ್ವಾಮಿಗಳು ಬಲ್ಲಿ ಯಾರ್ಯಾರು ಶ್ರೀಮಂತರು ಅನುಕೂಲಿಸ್ತರು ಬಂದ್ರೆ ಒಳಗೆ ಕರೆದು ಬೇಸನ ಉಂಡಿ ಚೋಟ ಬಳಕೆ ಕೊಡ್ತಿದ್ರು ಹತ್ರಪ್ಪ. ಈ ಕೆಲವು ಮಂದಿ ಉಪಾಧ್ಯಾಯ ಟೀಕಾ ಮಾಡೋದು ಇರ್ತಾವಲ್ಲ, ಒಮ್ಮೆ ಬಂದಾಳ ಸ್ವಾಮಿಗಳಿಗೆ ಕೇಳಿದ್ರತ್ತ, ನೀವು ಚಲೋ ಮಂದಿ ಬಂದವ್ರಿಗೆ ಒಳಗೆ ಕರೆದು ಬೇಸನ ಉಂಡಿ ಇವೆಲ್ಲ ತಿನ್ನಿಸ್ತೀವಿ ಯಾಕ್ರಿ ಗುರುಗಳು? ಅಲ್ಲಪ್ಪ, ಯಾವುದು ಎಮ್ಮೆ ಹಿಂಡ್ತದ ಅದಕ್ಕೆ ಸಜ್ಜಿ ಮತ್ತು ಹಿಂಡಿ ಹಾಕಿದ್ರೆ ಹಾಲು ಕೊಡ್ತದ. ಹಂಗೆ ಶ್ರೀಮಂತರನ್ನ ಕಡೆಯಿಂದ ರೊಕ್ಕ ತೊಗೋಬೇಕಾದ್ರೆ ವಿಶೇಷ ಕಾಳಜಿ ಮಾಡಿದ್ರೆ ಅವ 5,000 ಕೊಡಾರ್ದ 51,000 ಕೊಟ್ಟು ಹೋಗ್ತಾನೆ. ಅದಕ್ಕೇ BLD ಅಸೋಸಿಯೇಷನ್ ಇಟ್ಟು ದೊಡ್ಡದಾಗಿದ್ದು. ಬಂತಾಳ ಸ್ವಾಮಿಗಳು ಅವತ್ತು ಹೋರಾಟ ಮಾಡ್ತಿದ್ರೆ, ಅವ್ರು ತಪಸ್ಸು ಮಾಡದೇ ಇದ್ರೆ ಇವತ್ತು ನಮ್ಮ ಮಕ್ಕಳು ಎಲ್ಲ ಧಾರವಾಡ ಬೆಳಗಾವಿಗೆ ಹೋಗ್ಬೇಕಾಗ್ತಿತ್ತು. ಒಂದು ಸರ್ಕಾರಿ ಡಿಗ್ರಿ ಕಾಲೇಜ್ ಇರಲಿಲ್ಲ ಬಿಜಾಪುರನಾಗ. ನಾ MLA ಆದಾಗ 94ರಾಗ ನಾ MLA ಆದಾಗ ನಾನು ವಿಧಾನಸಭೆಯಲ್ಲಿ ಎದ್ದು ಅವತ್ತು JH ಪಟೇಲ್ ಮುಖ್ಯಮಂತ್ರಿ, BA ಮೊಯ್ದೀನ್ ಅಂತೇಳಿ ಹೈಯರ್ ಎಜುಕೇಷನ್ ಮಿನಿಸ್ಟ್ರ್ ಇದ್ದರು. ನಾವೊಂದು ಪ್ರಶ್ನೆ ಹಾಕಿದ್ದೆ, ವಿಜಯಪುರ ಅಖಂಡ ಜಿಲ್ಲೆ ಐತೆ, ನಾ ಹೊಡೆದಿದ್ದಿಲ್ಲ. ಅದೇ JH ಪಟೇಲ್ರು ನಡೆಸಿದ್ರು 2 ಜಿಲ್ಲೆ ಮಾಡ್ಬೇಕಂದು. ಆಶ್ಚರ್ಯ ಆಗಿದೆ ಅಂದರೆ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಡಿಗ್ರಿ ಕಾಲೇಜ್ ಇಲ್ಲ. JH ಪಟೇಲ್ ಏನಪ್ಪ ಏನು ವಿಚಿತ್ರ ಹೇಳಕತ್ತೀಯಲ್ಲ ಅಂತಂದ್ರೆ, ಹೌದು ರೀ, ನೀವೇ ಉತ್ತರ ಕೊಟ್ಟಿರಲಿಲ್ಲ. ನಿಮ್ಮ BA ಮೊಯ್ದೀನ್ ಶಿಕ್ಷಣ ಮಂತ್ರಿನೇ ಉತ್ತರ ಕೊಟ್ಟಾರೆ, ಇಲ್ಲ ಮತ್ತು ಯಾವಾಗ ಮಾಡ್ತೀರಿ ಅಂತ ಕೇಳಿದ್ದಕ್ಕೆ ಅವಾಗ JH ಪಟೇಲ್ರು ಎದ್ದು ನಿಂತು ಹೇಳಿದ್ರು, ನಿನಗೊಂದು ಸ್ಯಾಂಕ್ಷನ್ ಮಾಡ್ತೇನಪ್ಪ ಡಿಗ್ರಿ ಕಾಲೇಜ್ ಅಂತ. ಅವಾಗ ನಾವು MLA ಆದ್ಮೇಲೆ ಬಿಜಾಪುರನಾಗ BA BCom ಡಿಗ್ರಿ ಕಾಲೇಜ್ ಆಗಿದ್ದು. ಆದ್ರೆ ಅದಕ್ಕಿಂತ ಮೊದಲು ವಿಜಯ ಕಾಲೇಜ್ ಕಟ್ಟಿದವ್ರು ಯಾರಪ್ಪ ಅಂದರೆ ಬಂತಾಳ ಸ್ವಾಮಿಗಳು. ಅವ್ರು ಕಟ್ಟಿದೇ ಇದ್ದರೆ ನಾನು ಕೇಂದ್ರ ಮಂತ್ರಿ ಆದಮ್ಯಾಗ ಇದಕ್ಕೆ ಹೋಗಿದ್ದೆ, T ನರಸೀಪುರ ಅಂಥೇಳಿ. ಅಲ್ಲಿ ಸುತ್ತೂರು ಸ್ವಾಮಿಗಳ ಕಾರ್ಯಕ್ರಮಕ್ಕೆ ಅಲ್ಲಿ 2 ನದಿಗಳ ಇದು ಐತೆ, ಸಂಗಮ ಐತೆ. ಅಲ್ಲಿ ಹೋದಾಗ ನಮ್ಮ ಕನ್ನಡ ಶಾಲೆ ಇವೆಲ್ಲ ಟೀಚರ್ಗಳು ಬಂದರು, ಒಂದು 10-15 ಮಂದಿ ನಾನು ಭೇಟಿ ಆಗ್ಲಕ್ರಿ. ಅವ್ರು ಎಲ್ಲರೂ ಕೇಳಿದೆ, ಹಿಂಡಿಯವರು, ಸಿಂಧಿಗೆಯವರು, ಈ ಕಡೆ TCH ರೀ, ಲಚ್ಚಾಣದಾಗ ಇಲ್ಲಿ ಹಂಗೆ ನೌಕರಿ ಇಲ್ಲರಿ, ನಾವು ಲಚ್ಚಾಣ TCHನ ಕಲ್ತೀವಿ, ಇಲ್ಲಿ ಬರೋಣ ಸೀದಾ ಡೈರೆಕ್ಟ್ ನೌಕರಿನೇ ಸಿಕ್ತು ಎಲ್ಲ ಅಲ್ಲಿ ಮೈಸೂರಿನಾಗ, ಚಾಮರಾಜನಗರನಾಗ. ಅಂದ್ರೆ ಬಂತನಾಳ ಸ್ವಾಮಿಗಳ ಆ ಸಂಕಲ್ಪ ನೋಡ್ರಿ, ಒಂದು TCH ಸಾಲಿ ಮಾಡಿದ್ದಕ್ಕೆ ನಾ ಈ ಕಡೆ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಈ ಬಸವರಾಜ ಪಾಟೀಲ್ ಸ್ಟೇಡಿಯಮ್ ಇಲೆಕ್ಷನ್ಗೆ ಹೋದಾಗ
ಎಲ್ಲ ಟೀಚರ್ ಕಾನ್ಸನ್ ಗ್ರ್ಯಾಜುಯೇಟೆಡ್ ಸರ್ಗಳು ಮನೆಗೆ ಹೋಗ್ಬೇಕಲ್ರ ಓಟ್ ಬಿಡ್ಲಕ್ಕ. ಅವ್ರು ಇಲೆಕ್ಷನ್ಗೆ ಹೋಗಿದ್ದೆ, ಎಲ್ಲಿ ಹೋದ್ರು ನಮ್ಮವ್ರು ಇದ್ದರು ಟೀಚರ್ಗಳು. ನಾವು ಬಿಜಾಪುರದವ್ರಿ, ನಾವು ಇಂಡಿ ತಾಲೂಕದವ್ರು, ಅಲ್ಲೇ ಬಂತಾಳ ಸ್ವಾಮಿಗಳು ಇದ್ರಾಗ ಕಲ್ತು ಇದು ಮಾಡಿವಿ ನಾವು. ಡಿಗ್ರಿ ಕಾಲೇಜ್ ಅಲ್ಲಿ ಅಂದ್ರೆ ಒಂದು ಮಠಾಧೀಶರು ಮನಸ್ಸು ಮಾಡಿದ್ರೆ. ಇವತ್ತು ನೋಡಿ ಸಿದ್ಧಗಂಗಾ ಮಠದವ್ರು 10,000 ಮಕ್ಕಳಿಗೆ ಎಂದವ್ರು ಒಲಿಗೆ ಬೆಂಕಿ ಹಾಕ್ಯಾರೆ, ಇನ್ನಾತನ ಬೆಂಕಿ ಯಾರಿಲ್ಲ. ಇವತ್ತು ಕೊಪ್ಪಳ ಗವಿಮಠ ಸ್ವಾಮಿಗಳ ಬಳಿ ಮನೆ ನಾವು ಹೋಗಿದ್ದೀವಿ. 101 ಕ್ವಿಂಟಲ್ ಅಕ್ಕಿ, 5 ಕಿಲೋ ನಮ್ಮ ಆಕಳು ತುಪ್ಪ, 5,000 ಒಂದು ವಿಭೂತಿ, ಒಂದು 10 ಕಿಲೋ ಕುಂಕುಮನೂ ನಾವು ಪ್ಯೂರ್ ಕುಂಕುಮ ಮಾಡ್ತೀವಿ. ನಮ್ಮ ಗೋಷ ಕರ್ಪೂರ ಎಲ್ಲ ಹೋಗಿ ಅವ್ರು ಕೊಟ್ಟು ಬಂದೀವಿ. ಯಾಕೆ ಕೊಟ್ಟು ಬರ್ತದನೋ, ಇವತ್ತು ಕೊಪ್ಪಳ ಗವಿಸಿದ್ಧ ಮಠದಾಗ 5,000 ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡುವಂಥ ಪುಣ್ಯಾತ್ಮ ಉತ್ತರ ಕರ್ನಾಟಕ ಯಾರಂದರೆ ಗವಿಮಠ ಸ್ವಾಮಿಗಳು. ಭಾಳ ಸಿಂಪಲ್, ಅವರು ಯಾರು ವರ್ಣ ಮಾಡೋದಿಲ್ಲ, ಯಾರು ಟೀಕಾ ಮಾಡೋದಿಲ್ಲ. ಇಲ್ಲಿ ಬಂದಾಗೂ ನಾವು ಅವ್ರ ಕಾರ್ಯಕ್ರಮ ಬಂದಿದ್ದೀವಿ, ತಾನಮ್ಮಗುಡಿ ಕಾರ್ಯಕ್ರಮದಾಗ. ನೀವು ನೋಡ್ರಿ ಅಲ್ಲಿ ಹೋಗಿ ಗವಿಮಠ ಬಾಬಾ ಅಂಥ ಬಿಲ್ಡಿಂಗು. ನಾನು ಒಂದು 10 ವರ್ಷದಿಂದ ಒಂದು ಬೈ ಎಲೆಕ್ಷನ್ಗೆ ಹೋಗಿದ್ದೆ. ಏನು ಕಾಲೇಜ್ ಮಾಡೋದಂಥ ಪುಣ್ಯಾತ್ಮನು ಗವಿಸಿದ್ಧ ಮಠದ ಸ್ವಾಮಿಗಳು ಅನ್ನೋಂಥದ್ದು. ಇದೆಲ್ಲ ಯಾಕೆ ನಾವು ಹೇಳ್ತೀವಿ ಅಂದರೆ ಎಲ್ಲೆಲ್ಲಿ ಇಂಥ ಕೆಲಸ ನಡೀತೈತಿ, ಯಾರು ಗುರುಗಳ ಮನಸ್ಸಿನಾಗ ಹಿಂಗೆ ಬರ್ತದೆ, ಅವಾಗ ನಾವು ಎಲ್ಲರೂ ಮನಸ್ಸು ಬಿಚ್ಚಿ ದಾನ ಕೊಡಬೇಕು. ಬಂತಾಳ ಸ್ವಾಮಿಗಳಿಗೆ ಅವ್ರು ಎಲ್ಲೆಲ್ಲಿ ಹೋಗ್ತಿದ್ರು, ಅವರು ಎಂತಿಂಥ ಜಿಪ್ಪುಂಡ್ರೆ ಹೇಳ್ದಲ್ಲ ಹಂಗೆ ಇತಿಹಾಸ, ಹಂಗೆ ದಾನ ಕೊಟ್ಟಿರತ್ತ ಹೇಳೇ ಇವತ್ತು BLD ಅಸೋಸಿಯೇಷನ್ ಆಗಿ ನಿಂತು. ಇಲ್ಲಾಂದ್ರೆ ಬಂತಾಳ ಸ್ವಾಮಿಗಳು ಇರದೇ ಇದ್ದರೆ ಇನ್ನೂ 8 ವರ್ಷ ಹೋಗಿರ್ತಿತ್ತು, ಏನು ಹೋಗಿರ್ತಿತ್ತೋ ಗೊತ್ತಿಲ್ಲ. ಅದಕ್ಕೆ ಯಾವಾಗಲೂ ಬಂತಾಳ ಸ್ವಾಮಿಗಳನ್ನ ಬಿಜಾಪುರ ಜಿಲ್ಲೆ ಜನ ಸ್ಮರಣೆ ಮಾಡ್ಕೋದು. ಯಾಕಪ್ಪ ಅಂದರೆ ಇವತ್ತು ಬಾಗಲಕೋಟು ಬಸವೇಶ್ವರ ವಿದ್ಯಾವರ್ಧಕ ಸಂಘ ಐತಿ. ಅದ್ರ ಗುರುಗಳು ನಮ್ಮ ಇಲ್ಲಿ ನಮ್ಮ ಮಹಾರಾಷ್ಟ್ರದಾಗ ಊರು ಐತಲ್ರಿ, ಬೇಳೂರು ಅಜ್ಜವರು ನಮ್ಮ ಹುಡುಗರು ಸಂಸ್ಕೃತ ಕಲೀಲಾಕ್ಕೆ ಹೋದ್ರೆ ಅಲ್ಲಿ ಒಂದು ಶಾಲೆಯವ್ರನ್ನ ನಿರಾಕರಣೆ ಮಾಡಿದ್ರು, ಲಿಂಗಾಯತರು ನಾವು ಸಂಸ್ಕೃತ ಕಲಿಸೋದಿಲ್ಲತ್ತ. ಆ ಸಿಟ್ಟು ಹಿಡ್ಕೊಂಡು ಬೇಳೂರು ಅಜ್ಜವರು ಶಾಲೆ ಚಾಲು ಮಾಡಿದ್ರು. ಇವತ್ತು ಇಡೀ ಕರ್ನಾಟಕದಾಗ ದೊಡ್ಡ ಶಿಕ್ಷಣ ಸಂಸ್ಥೆ ಅಂದರೆ ಬಸವೇಶ್ವರ ವಿದ್ಯಾವರ್ಧಕ ಸಂಘ. 2 ಮೆಡಿಕಲ್ ಕಾಲೇಜ್ ಬರೀ ಈಗ ಬಿಜಾಪುರ್ನಾಗ ಒಂದು, ಇದು ಬಾಗಲಕೋಟ್ನಾಗ ಒಂದು ಐತಿ. ಮೋದಿ ಅಂತೇಳಿ ಒಬ್ಬರು ಕಣ್ಣಿನ ಇವರಿದ್ರು, 10 ಎಕರೆ ಜಮೀನು ಕೊಟ್ಟಾರೆ ಬೆಂಗಳೂರು ಸಿಟಿ ಒಳಗೆ ರೀ. ಅಲ್ಲೊಂದು ಮೆಡಿಕಲ್ ಕಾಲೇಜ್ ಮಾಡ್ಲಕತ್ತಾರೆ ಈಗ. ಅವರು ವರ್ಷಕ್ಕೆ 500 ಕೋಟಿ ರೂಪಾಯಿ ಉಳಿತದತ್ತ ಅವ್ರ ರೊಕ್ಕ, ಎಲ್ಲ ಫೀ ಕಲೆಕ್ಷನ್ ಮಾಡಿ. ಅವ್ರೊಂದು ಜೋಳಿಗೆ ಇಟ್ಟಾರ, ನಮ್ಮಂಗೆ ಕಿಸೆಗೆ ಹಾಕೋದಿಲ್ಲ ರೀ. ಆ ಜೋಳಿಗಾಗೆ ತಂದು ನೀವು ಡೊನೇಷನ್ ಹೋಗಿದ್ದು ಅದನ್ನು ಜಮಾ ಖರ್ಚು ಮಾಡ್ಕೋತಾರ. ಅಂದ್ರೆ 1 ರೂಪಾಯಿನೂ ಸಹಿತ ಇವತ್ತು ವೀರಣ್ಣಾಚಾರ್ಯಂತಿ ಮಾಡಿರತ್ತು ಒಬ್ಬ ಅಧ್ಯಕ್ಷ ಅದಾರ. ಎಷ್ಟು ಪ್ರಾಮಾಣಿಕರದಾರಂದ್ರೆ ಆ ಮನುಷ್ಯ ನೋಡಿದ್ರೆ ಇಷ್ಟೇ ಅದಾರ. ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ರೇಟ್ ಹಾಕಿಬಿಟ್ರು ಒಮ್ಮೆ. ವಿರೋಧಿಗಳು ಇರೋರೇ ಅಲ್ರಿ ಅವ್ರೇ. ಚರಂತಿ ಮಟ್ಟದ ಭಾಳ ಎಷ್ಟು 2 ದೊಡ್ಡ ಮೆಡಿಕಲ್ ಕಾಲೇಜ್, 3-4 ಇಂಜಿನಿಯರಿಂಗ್ ಕಾಲೇಜ್ ಅದಾವ್ರಿ. ಅನಂತಕುಮಾರ್ದು ಒಂದು ಇತ್ತು ಅಲ್ಲಿ, ಅವ್ರದ್ದು ಇವರೇ ತೊಗೊಂಡ್ರು. ಇವ್ರು ರೇಟ್ ಹಾಕೋಣಂತ ಇನ್ಕಮ್ ಟ್ಯಾಕ್ಸ್ನವ್ರು ರೇಟ್ ಹಾಕಿಬಿಟ್ರಿ. ಹಾಕಿದ್ರೆ ಏನೂ ಸಿಗಲಿಲ್ಲ. ಅವರು PA ಒಬ್ಬ ಅದಾನ, ಅವನ ಮನೆ ರೇಟ್ ಹಾಕಿದ್ರು, ಅವನ ಮನೆಗೂ ಏನೂ ಸಿಗಲಿಲ್ಲ. ಮುಂದೆ ಇನ್ಕಮ್ ಟ್ಯಾಕ್ಸ್ದು ಸೆಂಟ್ರಲ್ ಆಫೀಸ್ನಿಂದ ನೋಟಿಸ್ ಬಂದು ಇವರು ಅಧಿಕಾರಿಗಳಿಗೆ, ನೀವು ವಿದೌಟ್ ಕನ್ಫರ್ಮ್ ಇಲ್ಲಾರ್ದೇ ರೇಟ್ ಹೆಂಗೆ ಹಾಕಿದ್ರಿ, ಯಾಕೆ ನಿಮ್ಮ ಮ್ಯಾಗೆ ಆ್ಯಕ್ಷನ್ ತೊಗೋಬಾರ್ದಂತೇಳಿ ಇವ್ರಿಗೆ ಬಂದು ಕಡೆಗೆ ಎಲ್ಲಿಗೆ ಬತ್ತಂದ್ರೆ ಪರಿಸ್ಥಿತಿ ಬಂದು ಕೈ ಮುಕ್ಕೊಂಡು ನಿಂತ್ರವ್ರು. ನೋಡ್ರಿ, ಒಂದು ಅಲ್ಲಿ ಇಲ್ಲಿ ಚೀಟಿ ಒಗದಂಗೆ ಮಾಡಿರಿ, ನಾವು ಅವೇ ಜಮಾ ಖರ್ಚು ತೊಗೊಂಡು ನಾಳೆ ಕೊಡ್ಲೇತ್ ಇವರು ಆಫೀಸರ್ಗಳು ಸಸ್ಪೆಂಡ್ ಆಗೋ ಪರಿಸ್ಥಿತಿ ಬಂತು. ಅಂದ್ರೆ ಪ್ರಾಮಾಣಿಕರಿರ್ಬೇಕು. ಈಗ ಜನ ನಮ್ಮ ಗುಡಿದ ಲೆಕ್ಕ ಕೇಳಿದ್ರೆ ಪ್ರಾಮಾಣಿಕ ಕೊಟ್ಟು ಬಿಡೋಕೆ ಏನು ಮಾಡೋದದ. ನಾನು ಸಿದ್ದೇಶ್ವರ ಗುಡಿದು 30 ವರ್ಷ ಆಯ್ತು ಅಧ್ಯಕ್ಷತೆ. ನೀವು ಒಂದು ದಿವಸನೂ ಒಬ್ಬರು ಬಂದು ಬಸ್ಸನ್ನು ಕೊಟ್ರೆ ಲೆಕ್ಕ ಕೊಟ್ರಿ, ನೀವು ಏನು ವ್ಯವಹಾರ ಮಾಡಿರತ್ತೆ ಯಾವನೂ ಇನ್ನೂ ತನಕ ಕೇಳಿಲ್ಲ. 30 ವರ್ಷ ಆಯ್ತು ನಾನು ಇವತ್ತು ಸಿದ್ದೇಶ್ವರ ಸಂಸ್ಥೆದು 31ನೇ ವರ್ಷ ನಾ ಅಧ್ಯಕ್ಷ ಆಗ 1.5 ಕೋಟಿ ರೂಪಾಯಿ ಆಸ್ತಿ ಇತ್ತು. ವ್ಯಾಲ್ಯೂಯೇಷನ್ ಮಾಡಿದ್ವಿ ಸರ್ಕಾರದ್ದು. ಇವತ್ತು ಎಟ್ಟೈದು ಗುರ್ತೈತೆ ನಮ್ಮ ಸಿದ್ದೇಶ್ವರ ಸಂಸ್ಥೆ ಆಸ್ತಿ. ಇವತ್ತಿನ ಸರ್ಕಾರಿ ಬೆಲೆ 450 ಕೋಟಿ ರೂಪಾಯಿ ಆಸ್ತಿ ನಾವು ಮಾಡಿದ್ದೀವಿ. ನಾವೇನು ಸ್ವಾಮಿಗಳೆಲ್ಲ ಏನು ತ್ಯಾಗಿಗಳಲ್ಲ, ನಾವು ರಾಜಕಾರಣಿ ಇದ್ದಿರ್ಬೋದು, ನಾವು ವ್ಯಾಪಾರಸ್ಥರಿರ್ಬೋದು, ಆದ್ರೆ 1 ರೂಪಾಯಿನೂ ನಾವು ಸಂಸ್ಥೆದು ಮುಟ್ಟೋದಿಲ್ಲ. ಮೊದಲು ಚಾನು ಕುಡಿತಿದ್ದಿಲ್ಲ ನಾವು. ಡೈರೆಕ್ಟರ್ಗಳಿಗೆ ಒಬ್ರು ಇವತ್ತು ಚಾ ನೆಂದು
ನಿಂದು ಅಂತೇಳಿ ಬಿಸ್ಕೆಟ್ ನೀರು ತರಿಸ್ಬೇಕಂತ ಹಿಂಗೆ ಮಾಡ್ತಿದ್ವಿ ಅವಾಗ. ಈಗ ಚಹಾ ಊಟ ಯಾಕಂದ್ರೆ ದೊಡ್ಡದು ಸಂಸ್ಥಾನ ವರ್ಷ 50-60 ಕೋಟಿ ರೂಪಾಯಿ ನಮ್ಮದು ಫೀನ ಕಲೆಕ್ಷನ್ ಆಗ್ಲಕತ್ತೈತೆ ರೀ. 60 ಕೋಟಿ ರೂಪಾಯಿ ಕಲೆಕ್ಷನ್ ಆಗ್ತೈತಿ ಇವತ್ತು. ಮೊದಲ ಜಾತ್ರೆ ಅಂದ್ರೆ 5,000 10,000 ರೂಪಾಯಿ ಪಟ್ಟಿ ಆಗ್ತೈತೆ ರೀ. ಈಗ ಜಾತ್ರೆಗೆ ಹೆಚ್ಚು ಅಡ್ಡಾಡೋದಿಲ್ಲ ನಾವು. ಯಾರು ಕೊಟ್ಟರೆ ಕೋಟಿ ರೂಪಾಯಿ ಬಿಟ್ಟರೆ ಹಿಂಗೆ ಅಡ್ಡಾಡಿದ್ರು ಒಂದು 10-15 ಲಕ್ಷ ರೂಪಾಯಿ ಆಗ್ತೈತೆ ರೀ. ತಾವೇ ಮನಸ್ಸಲ್ಲಿ ಕೊಡೋದು. ಮೊದಲು ಕೊಡ್ತಿದ್ದಿಲ್ಲ ರೀ. 1 ರೂಪಾಯಿ 2 ರೂಪಾಯಿ ರೀ ಅವಾಗ ಪಟ್ಟಿ. 11 ರೂಪಾಯಿ ಅಂದ್ರೆ ಅವ್ನು 11 ಕೊಟ್ಟಾನಂದ್ರೆ ದೊಡ್ಡದ್ರಿ ಅದು. ಅದಕ್ಕೆ ಯಾರೇ ಲೆಕ್ಕ ಕೇಳಿದ್ರು ಯಾವಾಗಲೂ ನನಗೂ ಹಂಗೆ ಕೇಳಿದ್ರು. ಬತ್ತಾಳ ಸ್ವಾಮಿಗಳ ಕಾರ್ಯಕ್ರಮ ಮಾಡಿದೆ ನಾನು ಜನ್ಮ ಶತಾಬ್ದಿ. ಒಬ್ಬ ತುಡುಗರು ಈ ಪತ್ರಿಕೆದೊಳಗೂ ಈ ಲೋಕಲ್ ಪೇಪರ್ ಒಂದಿಟ್ಟು ಅದಾವ ರೀ. ನೀವೆಲ್ಲ ಚಲೋ ಇದ್ದಾವೆ, ಚಲೋ ಬದಮಾಸರಿಗೆ ಬದಮಾಸತ್ತೀನ, ಒಳ್ಳೆಯವ್ರಿಗೆ ಒಳ್ಳೇದೈತೀನಿ. ಮತ್ತು ನೀವು ತಿಳ್ಕೊ ಪತ್ರಕರ್ತರಿಗೆ ಅವಮಾನ ಮಾಡಿದೆ ಯತ್ನ ಹೊಡಿಬೇಡ್ರಿ. ಭ್ರಷ್ಟ ಲಫಂಗ ಪತ್ರಕರ್ತ ಒಬ್ಬ ಇದ್ದ ಬಿಜಾಪುರದಾಗ. ಆ ಮಗ ಏನು ಬರ್ದಂದ್ರೆ ಬಂತನಾಳ ಸ್ವಾಮಿಗಳ ಜೋಳಿಗೆ, ಯತ್ನಾಳ್ ಗ್ಯಾಂಗಿಗೆಲ್ಲ ಹೋಳಿಗೆ. 1,10,00,000 ರೂಪಾಯಿ ಕಲೆಕ್ಷನ್ ಆಗಿತ್ತು ರೀ ಬಂತನಾಳ ಸ್ವಾಮಿಗಳ ಕಾರ್ಯಕ್ರಮದಾಗ. ಕಡಿಗಂದ್ರು ಮಂದಿಗೆ ಹುಚ್ಚಿಡ್ಬಿಡ್ತಾರೆ. ದಂದನೋ ಅಕ್ಕಿ ತರವ ಜೋಳ ತರವ ಮೆರವಣಿಗೆ ಮಾಡ್ಕೊತ ತರ್ಲಕತ್ರಿ. ಜನರಿಗೆ ಒಮ್ಮೆ ತಲೆ ಕಟ್ತಂದ್ರೆ ನೋಡ್ರಿ, ಮೂಳ್ಕೋಡು ಅಜ್ಜಾರಿದ್ರು, ಹಿಂದಿನ ಅಜ್ಜಾರು ಶಿವಯೋಗಿ ಸಿದ್ದರಾಮೇಶ್ವರರು, ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು. ಬಂತನಾಳ ಸ್ವಾಮಿಗಳ ಕಾರ್ಯಕ್ರಮನ ಮಾಡ್ತೀನಿ ಅಂತೇಳಿ ಅವ್ರಿಗೆ ಬರೀ ಕಿವಿಗೆ ಹೋಗಿ ಮುಟ್ಟಿತ್ತು. ಅವರಿಬ್ಬರು ಶಿಷ್ಯರಿದ್ರು ನಮ್ಮಲ್ಲಿ, ಸಾಯಿಬಾಬಾ ಸಿಂದಗಿರಿ, M ಸಜ್ಜನ್ ಅಂತ. ಗೌಡನ್ ಕರ್ಕೊಂಡು ಬರ್ರಿ ನಾನು ಬಾಲ್ಯ ಅಂದರು. ಮುಂಜಾನೆ ಹೋದಿವ್ರಿ. ಹೋದ ಕೂಡಲೇ ಭಾಳ ಒಳ್ಳೆ ಕೆಲಸ ಮಾಡ್ಲಕತ್ತೀಯಪ್ಪ ನೀನು. ನಮ್ಮ ಲಚ್ಚಾಣ ಗುರುಗಳು ಮೊದಲು ಅವ್ರ ಮ್ಯಾಗ ಭಾಳ ಪ್ರೀತಿದ್ರು, ಬಂತನಾಳ ಸ್ವಾಮಿಗಳ ಮ್ಯಾಗ. ನೀ ಅದನ್ನು ಮಾಡ್ಲಕತ್ತಿ ಅಂದ್ರೆ ನಾ 11 ಚೀಲ ಅಕ್ಕಿ ಕೊಡ್ತೀನಿ ಅಂತೇಳಿ 11 ಟ್ರಕ್ ರೀ, 11 ಟ್ರಕ್ ಮೆರವಣಿಗೆ ಮಾಡ್ಕೊಂಡು ಮುಗಿಕೊಂಡು ಮಾಡಿದ್ರಿಂದ ನಮ್ಮ ಗುಡಿಗೆ ತೊಗೊಂಡು ಬಂದೀವಿ ಮೆರವಣಿಗೆ ಮಾಡ್ಕೊತ. ಯಾರು? ಶಿವಯೋಗಿ ಸಿದ್ದರಾಮೇಶ್ವರ. ಎಷ್ಟು ಖುಷಿ ಆದ್ರಂದ್ರೆ ಬಂತನಾಳ ಸ್ವಾಮಿಗಳು ಕಾರ್ಯಕ್ರಮ ಮಾಡಿದ್ದಕ್ಕೆ ನನಗೊಂದು ತಲೆ ಬಂಗಾರ. ಎಲ್ಲರಿಗೂ ಸ್ವಾಮಿಗಳಿಗೆ ಹಾಕ್ತಾರೆ, ಈ ಹುಟ್ಟ ಸ್ವಾಮಿಗಳ ಕಡೆ ನಾ ಹಾಕ್ಸ್ಕೊಂಡು ಬಂದೇನಿ ರೀ. ಯಾವಾಗ ಅವರು ಮಠಕ್ಕೆ ಹೋಗ್ತಿದ್ದಲ್ಲ ರೀ, ಅವ್ರ ದರ್ಶನ ತೊಗೊಳಕ್ಕೆ ಕಡೆಗೆ ಒಂದು 500 ರೂಪಾಯಿ ತೆಗೆದು ಹಿಂಗೆ ಸಿಕ್ಕ ಇಟ್ಕೊಟ್ಟು. ಎಲ್ಲೋ ಒಂದು ಕಡೆ ಒಂದು ಆಯಿಲ್ ಮಿಲ್ ಶಾಂತಿಗೆ ಬಂದಿದ್ರು ಅವ್ರು ಚಾಪೇಟೆ. ಅದೇ MLA ನನ್ನ ಆಫೀಸ್ ಅಲ್ಲೇ ಇತ್ತು. ಕಲ್ಲೂರವ್ರು ಕಲ್ಲು ಇಲ್ಲ, ನಮ್ಮ ಸಜ್ಜನವ್ರದ್ದು ರಾಜಶೇಖರ್ ಸಜ್ಜನವ್ರು ಒಂದು ಗಾಣದ್ದು ಇದು ಪೂಜಾಕ್ಕೆ ಬಂದಿದ್ರು. ಅವ್ರು ಯಾರೋ ಹೇಳಿದ್ರತ್ತೆ ಯತ್ನಾಳಗೌಡನ MLA ಆಫೀಸ್ ಇಲ್ಲೇ ಐತ್ರ ಅಂದ್ಕೊಳ್ಳಿ. ಅವ್ನು ಕರಿಯತ್ತಂದ್ರು. ನನ್ನ ಆಫೀಸ್ ಅಲ್ಲೇ ಐತ್ರಿ. ಕರೆದು ಆ ಸಜ್ಜನ ಒಂದು ತುಲಿ ಬಂಗಾರ ಹಾಕಿದ್ದೆ, ಸುತ್ತುಂಗರ. ಅದು ತೆಗೆದು ನಾನು ಕೈಯಾಗ ಹಾಕಿ ಹೋಗಿ ನೀ ಚಲೋ ಕೆಲಸ ಮಾಡ್ತೀವಿ ಹೋಗಂದ್ರು. ಹಿಂಗೆ ಇಟ್ಕೋಬೇಕು, ಲೆಕ್ಕ ತೋರಿಸಂದ್ರೆ ಕೊಡ್ಬೇಕು. ಏನು ನಾನು ಜಗಳ ಆದಾಗ ಜಗಳ ಆಡ್ಕೊಂಡು ಕೊಟ್ರು. ಲೆಕ್ಕ ನಾನು ಲೆಕ್ಕ ಕೊಡ್ರಿ ನಾ ಕೊಡೋದಿಲ್ಲ. ಇವರೆಲ್ಲ ಲೀಡ್ರುಗಳಲ್ಲ, ಇವರೆಂದೂ ಲೀಡ್ರ್ ಆಗೋದಿಲ್ಲ. ಲೆಕ್ಕ ಯಾವ ತೋರಿಸೋದಿಲ್ಲ, ದೇವಸ್ಥಾನದ್ದು ಮಠದ್ದು ಅವನು ಕತ್ತರಿಸಿರೋದು ಅಂತೇಳಿ. ಈಗ ನನಗೆ ಬಂದು ಕೇಳಲ್ಲ ಸಿದ್ದೇಶ್ವರ ಸಂಸ್ಥಾದ್ದು. ಯಾವಾಗಲೂ ಅಲ್ಲಿಂದ ಏನು ಮಾಡಿದೆ, ಈ ಗ್ಯಾಂಗ ಹೋಳಿಗೆ ಅಂತ ಬರ್ದಿದ್ರಲ್ಲ ಪೇಪರ್ದವ, ಪಾಪ ಚಲೋ ಪೇಪರ್ದವ್ರು ಯಾರೂ ಬರ್ದಿಲ್ಲ. ಮರುದಿವ್ಸ ಒಂದು ಪೇಪರ್ ನಾವೊಂದು ಪ್ರೆಸ್ ಮೀಟ್ ಮಾಡಿದೆ. ಯಾರ್ಯಾರಿಗೆ ಬಂತನಾಳ ಸ್ವಾಮಿಗಳ ಕಾರ್ಯಕ್ರಮದಾಗ ನಮ್ಮ ಮ್ಯಾಗ ಸಂಶಯ ಐತಿ, ಇವತ್ತಿನಿಂದ 15 ದಿವಸ ಎಲ್ಲ ಲೆಕ್ಕಪತ್ರಗಳನ್ನು ಓಪನ್ ಇಟ್ಟಿರ್ತೀವಿ. ಸಾರ್ವಜನಿಕರು ಬೇಕಾದವ್ರು ಬಂದು ನಮ್ಮ ಲೆಕ್ಕಪತ್ರವನ್ನು ನೋಡ್ಬೋದು ಅಂತೇಳಿ ಪೇಪರ್ನಾಗ ಕೊಟ್ಟಿವ್ರಿ. ಒಂದು ದೊಡ್ಡ ಬೋರ್ಡ್ ಸಿದ್ದೇಶ್ವರ ಗುಡಿ ಮುಂದೆ ಹಚ್ಚಿಬಿಟ್ಟಿವಿ. ಅಪ್ಪರು ಒಬ್ಬರಿಗೆ ಬರಬೇಕಲ್ಲ, ಒಬ್ಬರು ಬಂದು ಲೆಕ್ಕ ಕೇಳಬೇಕಿಲ್ಲ. ಯಾರೂ ಬರಲಿಲ್ಲ. ಅಂದ್ರೆ ವಿಶ್ವಾಸಾರ್ಹತೆ ಜನರದ್ದು ಎಷ್ಟು ವಿಶ್ವಾಸಾರ್ಹತೆ ಇರ್ತೈತಂದ್ರೆ, ಇವತ್ತು ನೋಡ್ರಿ ನಮ್ಮ ಸಿದ್ಧಶ್ರೀ ಮ್ಯಾಗ ಎಷ್ಟು ವಿಶ್ವಾಸ ಐತಿ ಅಂದ್ರೆ, ಇವತ್ತು 4,750 ಕೋಟಿ ರೂಪಾಯಿ ಡಿಪಾಸಿಟ್ ಐತಿ. ಕರ್ನಾಟಕದ ನಂಬರ್ 1 ಅದೀವಿ ನಾವು. ಎಟ್ರಿ 4,750 ಕೋಟಿ ಡಿಪಾಸಿಟ್ಟು, 211 ಬ್ರ್ಯಾಂಚು. ಈಗ ಇಡೀ ಮಹಾರಾಷ್ಟ್ರ ಬಾರ್ಡರ್ ಪೂರ್ತಿ ಮಾಡ್ಲಕತ್ತೀವಿ ನಾವು. 30 ಬ್ರ್ಯಾಂಚ್ ಕೇಳೀವಿ. 4,700 ಕೋಟಿ ರೂಪಾಯಿ ನಮ್ಮಲ್ಲಿ ಡಿಪಾಸಿಟ್ ಇಟ್ಟಾರಂದ್ರೆ, ಅದರ ರಾಜಕಾರಣಿಗಳು ಮಾಡಿದ್ದು ಬ್ಯಾಂಕ್ನಾಗ ಯಾರೂ ಇಡೋದಿಲ್ಲ ರೀ. ರಾಜಕಾರಣಿಗಳೇ ಮೊದಲು ಸಾಲ ಕೊಡೋದಿಲ್ಲ. ನಾವು ಹೊಸದಾಗಿ MP ಆಗಿ ದಿಲ್ಲಿಗೆ ಹೋದೆ ರೀ. ICICI ಬ್ಯಾಂಕ್ನವ್ರು ಏನು ಮಾಡಿದ್ರು, ನೀವು MP ಇದ್ರಿ, ನಿಮಗೆ ಎಲ್ಲರಿಗೂ ಇದ್ರ ಕಾರ್ಡ್ ಕೊಡ್ತೀನಿ ಅಂದ್ರೆ, ಏನೋ ಡೆಬಿಟ್ ಕಾರ್ಡ್. ಡೆಬಿಟ್ ಕಾರ್ಡ್ ಎಲ್ಲ MP ಗಳು ಲೆಟ್ರ್ ಬರೆದ್ರಿ. ನೋಡಿ ಚಲೋ ಆಯ್ತು ಹೇಳಪ್ಪ, ನೋಡಿ ಯಾವಾಗ ಉಪಯೋಗ ಮಾಡ್ಬೋದು ಅಂತೇಳಿ ನಾ ಅರ್ಜಿ ಕೊಟ್ಟಿವ್ರಿ ಎಲ್ಲರೂ. ಮುಂದೆ 15 ದಿವಸ ಆಯಿತು, ಕಾರ್ಡೇ ಬರಲಿಲ್ಲ ಅದು. ಮುಂದೆ ನಾ ಬ್ಯಾಂಕ್ನಾಗ ಕೇಳಿದೆ, ಮತ್ತು ಅದಕ್ಕೆ
ಅರ್ಜಿ ನೀವೇ ಕರೆದು ಕೊಟ್ರಿ, ಈ ಕೊಡಲಾಕ್ಯಾರಿ. ಯಾಕಂದ್ರೆ ಅವ್ರು ಏನು ಹೇಳಿದ್ರು ಗುರ್ತತನ್ರಿ, ಒಂದು ರಾಜಕಾರಣಿಗೆ ಒಂದು ವಕೀಲರಿಗೆ ನಾವು ಕೊಡೋದಿಲ್ಲ ಅಂತ ಹೇಳ್ಬಿಟ್ರು. ಕೊಡಲಿಲ್ಲ ನಮಗೆ. ಈಗ ತಗೋತಾರೆ, ನಾ ಯಾಕೆ ತೊಗೊಲಿಲ್ಲ, ನಂದೇ ಐತಿ ರೀ, ನಂದೇ ಬ್ಯಾಂಕ್ ಐತಿ, ನಿಮಗೆ ಯಾವ್ದಾರ ಒಂದು 50 ಕೋಟಿ ರೂಪಾಯಿ ಡಿಪಾಸಿಟ್ ಇಡೋದ್ರೆ ಇಡ್ತೀನಿ ನಾನು ಅಂತ ಲೆಕ್ಕಕ್ಕೆ ನಾವು ಬಂದೀವಿ. ಅದು ಬಿಜಾಪುರ ಅಂತ ಹಿಂದುಳಿದ ಪ್ರದೇಶನಾಗ ಒಂದು ಸಿದ್ಧ ಸೇರಿ ಸಾವಿರಾರು ಮಂದಿಗೆ ಉದ್ಯೋಗ ಕೊಟ್ಟಿವು. 4-5 ಸಾವಿರ ಮಂದಿ ಇವತ್ತು ನಮ್ಮ ಸಂಸ್ಥೆಗಳು ಕೆಲಸ ಮಾಡ್ಲಕತ್ತಾರೆ. ಕಾರಣ ಜನರ ವಿಶ್ವಾಸ. ಇವತ್ತು ಆ ವಿಶ್ವಾಸವನ್ನು ಬಹುಶಃ ಬಂತ್ನಾಳ ಸ್ವಾಮಿಗಳ ನಂತರ ಬಡ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಅನ್ನಪ್ರಸಾದ ಕೊಡಬೇಕು ಅನ್ನೋಂಥ ವಿಚಾರ ಇಟ್ಕೊಂಡಂಥ ಶಿರ್ಷಾಡ್ ಸ್ವಾಮಿಗಳಿಗೆ ಅದು ಸಲ್ತಿದ್ದಾನೋ ಅಂತ ಮಾತು ಹೇಳಿ, ಶಿರ್ಷಾಡ್ದಾಗ ಒಂದು 4 ಆಕಳಿದ್ದು ಅನ್ರಿ, ದೇವ್ರ ಆಕಳ 4 ಆಕಳಿದ್ದು. ನಮ್ಮ ಮಂದಿನೂ ಭಾಳ ವಿಚಿತ್ರ ಐತೆ. ಅವು 4 ಆಕಳ ಕಟ್ಟಗರಿಗೆ ಮಾರಿ ಗುಡಿ ಕಟ್ಟೋದಂತ ನೋಡ್ರಿ. ಈ ಚಂದ ಇವತ್ತಿ ಹಚ್ಕೋತಾರ ಗುಡಿ ಕಟ್ಟೋರ್ತ. ಅದಕ್ಕೆ ಅಲ್ಲೂ ಇನ್ನೊಂದು ಐತಿ ಏನು ತಿಕೋಟ ಭಾಗದಾಗ ಆ ಊರಿಗೆ ಹೋಗಿದ್ದೀರಿ. ನಾ ಮನ್ನಗಂಡು ಆಕಳಿತ್ತು ರೀ. ಇಲ್ರಿ ಅವು ಪಾಪ ಹುಡುಗರು ಬಂದು, ಗೌಡ್ರ ಈ ಆಕಳ ಮಾರ್ತಾರತ್ರಿ, ಮಾರಿ ವಿಠೋಬಾನ್ ಗುಡಿ ಕಟ್ತಾರತ್ತ. ಯಾರಿಗೆ ಮಾರೋದು? ಕಟ್ಟಗರಿಗೆ ಹತ್ತಾರೆ. ಅವ್ರಿಗೆ ರೇಟ್ ಚಲೋ ಕೊಡೋರು ಅವ್ರ್ಯಾರಪ್ಪ. ಅವಾಗ ಶಿರ್ಷಾಡದ ಗುರುಗಳು 4 ಆಕಳುಗಳನ್ನು ಮುಂದೆ ನಿಂತು ನಮ್ಮ ಗೋಶಾಲೆ ಕೊಟ್ಟು ಕಳಿಸಿದ್ರು. ಆ ಆಕಳುಗಳನ್ನು ಉಳಿಸಿದಂಥ ಪುಣ್ಯಾತ್ಮರು. ಇದನ್ನು ಯಾಕೆ ಹೇಳ್ತೀನಿ ಅಂದ್ರೆ, ಹಳ್ಳಿ ಒಳಗೂ ಸಹಿತ ಒಮ್ಮೊಮ್ಮೆ ಆಕಳುಗಳಿಂದ ಗುಡಿ ತೊಗೊಂಡು ಏನು ಮಾಡೋರಿದ್ದೀರಿ, ಒಂದು ಆಕಳಿತ್ತಂದ್ರೆ ನಿಮ್ಮ ಭವಿಷ್ಯನ ಈಗ ನೋಡ್ರಿ. ನನಗೇನು ಯಾರೂ ಏನು ಮಾಡೋದಾಗಲಾಗೈತಿ. ಉಚ್ಚಾಟನೆ ಮಾಡಿದ್ರು ಏನೂ ಆಗಲಿಲ್ಲ, ಕೇಸ್ ಹಾಕಿದ್ರು ಏನೂ ಆಗಲಿಲ್ಲ. ಕಾರಣ ಏನಂದ್ರೆ 1200 ಆಕಳಿಗೆ ನಾವು ಇವತ್ತು ನಮ್ಮ ಕಟಗರಿ ಮನೆಗೆ ಹೋಗುವಂಥ ಆಕಳುಗಳನ್ನು ಸಾಕ್ಲಕತ್ತೀವಿ. ಅದಕ್ಕೆ ಗೋ ಸೇವೆ ಅನ್ನೋವಂಥದ್ದು ಏನದಲ್ಲ, ಅದ್ರ ಮುಂದೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ ನಮ್ಮೆಲ್ಲ ಹಿಂದಿನ ಗುರುಗಳು. ಬೇಕಾದ್ರೆ ಕೇಳ್ರಿ, ಗೋ ಸೇವೆ ನೋಡಿ ನಮ್ಮಲ್ಲಿ ಇರುವಂಥ ಎಲ್ಲ ಕಟಗರಿ ಕೊಡುವ ಆಕಳೇ. ನಾವು 11 ಆಕಳ ಕೊಟ್ಟಿದ್ದೀವಿ. 11 ಆಕಳದಿಂದ ಚಾಲು ಹೋದಂಥ ನಮ್ಮ ಗೋಶಾಲೆ ಗುಜರಾತ್ನಿಂದ ಒಂದು 40 ಆಕಳ ತೊಗೊಂಡ್ಬಂದೀವಿ. ಇವತ್ತು 1200 ಮ್ಯಾಗ ಆಕಳದವು. ದಿನ 1 ಅಥವಾ 2 ಆಕಳು ಇದಿರ್ತಾರೆ. ದಿನ ನಮ್ಮಲ್ಲಿ ಗಿಂಪದ ಹಾಲು ಇರ್ತೈತೆ ರೀ. ಡೈಲಿ ಒಂದು ಇದಿರ್ತೈತೆ. ದಿನ ಒಂದು 300 ಲೀಟ್ರ್ ಹಾಲು ಬರ್ತೈತಿ. ತುಪ್ಪ ತೆಗಿತೀವಿ ರೀ, 3000 ರೂಪಾಯಿ ಕಿಲೋ ಮಾರ್ತೀವಿ. ಗೋಮೂತ್ರ 30 ರೂಪಾಯಿ ಮಾರ್ತೀವಿ. ಮುಂಜಾನೆ ಮೊದಲು ಆಕಳು ಎದ್ದು ಹೇಳ್ತೈತಲ್ಲ ಅದು ಅಷ್ಟೇ ರೀ, 30 ರೂಪಾಯಿ. ಹುಳಿ ಮಜ್ಜಿಗೆ ಅದನ್ನ ಹಿಂಗೆ ಹಿಡಿದ್ರೆ ಗಬ್ ಮಾತ್ರ ಇರ್ತೈತೆ ರೀ, ಅದು 30 ರೂಪಾಯಿ ಲೀಟ್ರ್ ಮಾರ್ತೀವಿ. ಗೋಮೂತ್ರ ಮಾರ್ತೀವಿ, ವಿಭೂತಿ ಮಾಡ್ತೀವಿ, ಕುಂಕುಮ ಮಾಡ್ತೀವಿ, ಉದಿನ ಕಡ್ಡಿ ಮಾಡ್ತೀವಿ. ಗೋನಂದ ಜಲ ಆಕಳು ಎಷ್ಟು ಶ್ರೇಷ್ಠ ಅಂದ್ರೆ ನಿಮ್ಮ ಮ್ಯಾಗೇನೂ ಅದು ಉಪಕಾರ ಇಟ್ಕೊಂಡು ಹೋಗೋದೇ ಇಲ್ಲ. ಅದು ಸತ್ತಂದ್ರೆ ಪೂಜೆ ಮಾಡಿ ಒಂದು ದೊಡ್ಡ ಹೌದು ಮಾಡೀರಿ, ಅದ್ರಾಗ ಒಯ್ದು ಅದನ್ನು ಹಾಕ್ತೀವಿ. ಅದರಟ್ಟೆ ಮಜ್ಜಿಗೆ ಹಾಕ್ತೀವಿ, ಬೆಲ್ಲ ಹಾಕ್ತೀವಿ, ಹೆಂಡಿ ಹಾಕ್ತೀವಿ, ಗೋಮೂತ್ರ ಹಾಕ್ತೀವಿ. ಮ್ಯಾಗ ಪೂರ್ತಿ ಪರಿಸಿ ಮುಚ್ಚಿ ಇಟ್ಬಿಡ್ತೀವಿ. 6 ತಿಂಗಳ ನಂತರ ತೆಗೆದ್ರೆ ತಳಗಿನ ಕುರ ಮ್ಯಾಗಿನ ಕೋಟು ಬಿಟ್ಟರೆ ಎಲ್ಲ ಪೂರ್ತಿ ನೀರಾಗಿಬಿಟ್ಟಿರ್ತದೆ. ಅದನ್ನ ತಳಗೆ ಟಾಕಿ ಮಾಡೀವಿ. ಒಂದು ಸೋಸಿ 1 ಲೀಟ್ರ್ ನಾವು 250 ರೂಪಾಯಿಗೆ ಮಾರ್ತೀವಿ. ಒಂದು ಸತ್ತ ಆಕಳ ಸಹಿತ 25,000ದಿಂದ 30,000 ರೂಪಾಯಿ ಕೊಟ್ಟೇ ಹೋಗ್ತದೆ. ಅದೇನು ತಾನು ಬಿಡೆ ಯಾರ್ದು ಇಟ್ಕೋದು. ಇದರೆಲ್ಲ ನಾವು ಕಲಿತಿದ್ದು ಕನೇರಿ ಮಠದ ಸ್ವಾಮಿಗಳು. ಕನೇರಿ ಮಠದ ಸ್ವಾಮಿಗಳು ಕಾಯಕ ಮಾಡ್ತಾರೆ, ಬರೀ ಬೋಗಸ್ ಭಾಷಣ ಮಾಡಿ ಹೋಗೋದಿಲ್ಲ ಅವರು. ನಾವೆಲ್ಲ ನೋಡಿ ಬಂದೀವಿ. ಅದಕ್ಕೆ ಮಠಾಧೀಶರು ಒಳ್ಳೆ ಕೆಲಸ ಮಾಡಾಗ ಎಲ್ಲರೂ ನೋಡ್ರಿ ಇವತ್ತು ಎಷ್ಟೋ ಮಂದಿ ದಾನಿಗಳು ಕೊಟ್ಟಾರ. ಇನ್ನೂ ನೋಡ್ರಿ ಇಲ್ಲ ಹೆಣ್ಮಕ್ಳು ಇನ್ನೂ ಈಗ ಹೇಳಿದ್ರಪ್ಪ ಅವ್ರು ಇನ್ನೂ ಬುತ್ತಿ ಅದು ತೊಗೊಂಡು ಹಿಡ್ಕೊಂಡೇ ಬಂದಾರತ್ತವ್ರು. ನಮ್ಮ ಮಂದಿ ಹಂಗೆ ರೀ, ಬಿಜಾಪುರ ಮಂದಿ. ನಾವು ಅಕ್ಕಪಕ್ಕ ಇದು ಕೂತಿದ್ದಲ್ಲ ರೀ ಉಪವಾಸಕ್ಕೆ. ಇವತ್ತೆಲ್ಲ ಮಠಗಳು ಎಲ್ಲ ಆಸ್ತಿ ಉಳಿದಿದ್ದು ನಮ್ಮಿಂದೇ ಇದಪ್ಪ. ನಾವು ಹೋರಾಟ ಮಾಡಿರಲಿಲ್ಲ ಅಂದ್ರೆ ಈ ಸಾಬ್ರೆ ಎಲ್ಲ ಹೊಡ್ಕೊಂಡು ಹೋಗ್ತಿದ್ರು, ಇದಕ್ಕೆಲ್ಲ ವಿರೋಧ ಮಾಡಿದ್ರು. ಅವತ್ತು ನೋಡ್ರಿ ಉಕ್ಕಲಿದಿಂದ ಒಂದು 200 ಮಂದಿ ಬಂದರು. ಎಲ್ಲರೂ ಬುತ್ತಿ ಇದು ಮೆರವಣಿಗೆ ಮಾಡ್ಕೊತ ತೊಗೊಂಡು ಬಂದರು. ಒಂದು 5 ದಿವಸ ಉಪವಾಸ ಕೂತಿದ್ದೀವಿ. ನಮ್ಮ ಒಂದು ಸಂಸ್ಕೃತಿ ಏನಂದ್ರೆ ಇವತ್ತು ನೋಡ್ರಿ, ನೀವು ನೋಡಕತ್ತೀರಿ. ಇವತ್ತು ಹೇಳ್ತೀನಿ, ನಾವು ಮೊನ್ನೆ ಅನ್ನದಾಸೋತ್ಸವ ಮಾಡಿದ್ವಿ. ನಮ್ಮ ಸಿದ್ದೇಶ್ವರ ಗುಡಿಯಾಗ ಅನ್ನದಾಸೋನೇ ಇರಲಿಲ್ಲ ರೀ, ಏನೂ ಇರಲಿಲ್ಲ. ಸಂಕ್ರಮಣದಾಗ ಸಹಿತ ಪ್ರಸಾದ ಇರ್ತಿದ್ದಿಲ್ಲ. ಮೊನ್ನೆ ಅನ್ನದಾಸೋತ್ಸವ ಮಾಡಿದ್ವಿ. ದಿವಸ ಒಂದು 500-600 ಮಂದಿ ಇವತ್ತು ಊಟ ಮಾಡ್ಲಕತ್ತಾರೆ. ಎಂಥೋ ಪಾಪ ಬರ್ತಾವೆ. 100-150 ಹುಡುಗರು ಸಾಲಿ ಕಲಿ ಹೋಗಿ ಇದಕ್ಕೆ ಬರ್ತಾರೆ ನೋಡ್ರಿ, ಕೋಚಿಂಗ್ ಕ್ಲಾಸ್ ಅಂತೇಳಿ.
ಅಂಥ ಹುಡುಗರು ಬಂದು ಇವತ್ತು ವಿಜಾಪುರನಾಗ ಚಾಣಕ್ಯ ಕರಿಯರು ಅವು ಇವು ಕರಿಯರ್ ಅದಾವಲ್ಲ, ಈ ಶ್ರಾವಣ ತಿಂಗಳದಾಗ ಎಲ್ಲ ಕಡೆ ಪ್ರಸಾದ ಇರ್ತೈತೆ, ಮಠಗಳ ಪ್ರಸಾದ ಇರ್ತದೆ, ಎಲ್ಲ ಗುಡಿಯಾಗ ಮಲ್ಲಯ್ಯನ ಗುಡಿಯಾಗ ಎಲ್ಲ ಕಡೆ ಅಲ್ಲಿ ನೋಡಿದ್ರೆ 1,000 ಹುಡುಗರು ನಿಂತಿರ್ತಾರೆ ಪಳೆಚ್ಚಿ ಊಟ ಮಾಡ್ಲಿಕ್ಕೆ. ನಮ್ಮ ಈಗ ಮಾಡಿದ್ದು ಇನ್ನೂ ಒಂದು ಭಾಳ ಕೆಟ್ಟು ಅಂದ್ರೆ ಅನ್ನದಾಸೋ ಎಷ್ಟು ಶ್ರೇಷ್ಠ ಐತೆ ಅಂದ್ರೆ, ಇವತ್ತು ಮೊನ್ನೆ ನಮ್ಮ ಬಸೈ ಹಿರೇಮಠರು ಕೇಳಿದ ನಮ್ಮ ಚೇರ್ಮನ್ರದಾರ, ಅವ್ರು ಏನು ಹೇಳಿದ್ರು ಅಂದ್ರೆ ಒಳಗಿನ ಒಂದು ಸತ್ಯ, ಈ 500-600 ಮಂದಿ ಒಳಗೆ ಚಲೋ ಮಂತಂದವ್ರು ಸಹಿತ ಮಧ್ಯಾಹ್ನದಾಗ ಇಲ್ಲಿ ಬಂದು ಊಟ ಮಾಡಿ ಹೋಗ್ತಾರೆ. ಅನುಕೂಲಿಸ್ತದ, ಕಾರ್ ಅದ, ಮೋಟ್ರ್ ಸೈಕಲ್ ಅದ, ಎಲ್ಲ ಟಾಪ್ ಅದಾರ. ಆದ್ರೆ ತಂದೆ ತಾಯಿಗೆ ಊಟ ಹಾಕ್ಲಾರದ ಮಕ್ಕಳು ಇನ್ನೂ ಅದಾರ. 100-150 ಮಂದಿ ಯಾರು ಬರ್ತಾರೆ ಅಂದ್ರೆ ಚಲೋ ಮಂದಿನೇ ಬಂದು ಊಟ ಮಾಡಿ ಹೋಗ್ತಾರೆ ಅಂತ ಇದು ಮ್ಯಾಗಿನ ತಿಳ್ಕೊರಿ. ಅವ್ರು ಏನು ಹೇಳಿ ಹೋಗ್ತಾರ ನಮ್ಮ ಬಸ ಹಿರೇಮಠ ನಮ್ಮ ಕಮಿಟಿಯವ್ರಿಗೆ, ಭಾಳ ಪುಣ್ಯದ ಕೆಲಸ ಮಾಡಿದ್ರಿ, ಹೊಟ್ಟು ತುಂಬ ತಿಂದು ನೋಡ್ರಿ, ಇಲ್ಕ ನಮ್ಮ ಮನ್ಯಾಗ ಭಾಳ ಕಷ್ಟ ಐತ್ರಿ, ಮನ್ಯಾಗ ಯಾಕೆ ಕೂತಿ ನಡಿ ಅನ್ನೋ ಲೆಕ್ಕಕ್ಕೆ ಐತಿತ್ತು. ಅಂದ್ರೆ ಅನ್ನದಾಸು ಅನ್ನೋಂಥದ್ದು ಇವತ್ತೇನು ಈ ಕೆಲಸ ನೀವು ಮಾಡ್ಲಕತ್ತಿರಲ್ಲ, ನನಗೆ ಗ್ಯಾರಂಟಿ ಐತೆ. ಯಾಕಂದ್ರೆ ಇಂಡಿ ತಾಲೂಕು ಯಾವಾಗಲೂ ದಾನ ಧರ್ಮ ಬಂತಾನ ಸ್ವಾಮಿಗಳು ಎಲ್ಲ ಇಲ್ಲಿ ಭಾಳ ಈ ಏರಿಯಾದಾಗ ಇದ್ದಂತೆ ರೊಕ್ಕ ಒಯ್ದು ಅಷ್ಟು ದೊಡ್ಡ ಸಂಸ್ಥೆ ಮಾಡಿದ್ರಿ. ಅದಕ್ಕೆ ಈ 5 ಅಂತಸ್ತು ಐತಲ್ರಿ ನಿಮ್ಮದು, 3 ಅಂತಸ್ತು ಐತಿ, ಮ್ಯಾಗ ಒಂದು ಪತ್ರೆದೊಂದು ಮಾಡಿರಿ, ಮ್ಯಾಗಿನ ದೊಡ್ಡದು, ಅದು ಸೋರೋದಿಲ್ಲ, ಹಾಳಾಗೋದು. ನಾ ಎಲ್ಲ ಬಿಲ್ಡಿಂಗ್ಗಳು ಹಾಗೆ ಮಾಡೀನಿ. 8 ಅಂತಸ್ತು ಕಟ್ಟೋದೈತಿ, ಮ್ಯಾಗ ಒಂದು ಪತ್ರೆ ಮಾಡೋದು, ಅದೊಂದು ದೊಡ್ಡ ಹಾಲು ಮಾಡಿಬಿಡೋದು. ಮಕ್ಳಿಗೆ ಪ್ರಾರ್ಥನೆಗೆ ಆಗ್ತೈತಿ, ಇದಕ್ಕೆ ಆಗ್ತೈತಿ, ಮತ್ತು ಲೀಕೇಜ್ ಎಲ್ಲಿಯೂ ಆಗೋದಿಲ್ಲ, ಬಿಲ್ಡಿಂಗದು ಆಯುಷ್ಯ ಹೆಚ್ಚಾಗ್ತೈತಿ. ಇದು ಪೂರ್ತಿ ಇನ್ನೊಂದು 6 ತಿಂಗಳದಾಗ ಎಲ್ಲ ರೊಕ್ಕ ನಿಮ್ಗೆ ಮಂದಿನಿಗೆ ತಂದು ಕೊಟ್ಬಿಡ್ತಾರೆ. ಮುಂದೆ ಅನ್ನದಾಸೋಕೆ ಏನು ಕಣಿ ಬಿಡೋದಿಲ್ಲ. ಯಾವನ ಮನೆಗೆ ಬೆಲ್ಲ ಐತಿ ಬೆಲ್ಲ ತಂದು ಕೊಡ್ತಾನ, ಯಾವನ ಮನೆಗೆ ಅಕ್ಕಿ ಐತಿ ಅಕ್ಕಿ ಕೊಡ್ತಾನ, ಯಾವ ಜೋಳ ಕೊಡ್ತಾನ. ಮುಂದೆ ಹೆಂಗೆ ಆಗ್ತೈತೆ ಅಂದರೆ ಹಿಂಗೆ ಮಾಡಿ ಶಿವಕುಮಾರ ಸ್ವಾಮಿಗಳು ಇಟ್ಟು ಮಾಡಿದ್ರಿ. ಲೋಡ್ಗಟ್ಲೆ ಕಾಯಿಪಲ್ಯ ತಂದು ಕೊಡ್ತಾರೆ ಅಲ್ರಿ, ಲೋಡ್ಗಟ್ಲೆ ಬೆಂಗಳೂರಿನಿಂದ ವ್ಯಾಪಾರಸ್ತ್ರಿ. ಅದಕ್ಕೆ ಗುರುಗಳು ಏನು ಮಾಡ್ಲಕತ್ತಾರೆ, ಹಿಂಗೆ ಎಲ್ಲ ತಾಲೂಕದಾಗ ನಮ್ಮ ಗುರುಗಳು ಹಿಂಗೆ ಒಂದೊಂದು ಸೇವೆ ಮಾಡಿದ್ರಂದ್ರೆ ನಮ್ಮ ಮಕ್ಕಳು ನೋಡ್ರಿ. ಹಾಸ್ಟೆಲ್ ಸಲುವಾಗಿ ನಾ MLA ಇದ್ದೇನೆ. ಬಿಜಾಪುರ 8 ಮಂದಿ ಬರ್ತಾರೆ ಪಾಪ, ನಮ್ಮ ಮಗನೊಂದು ಹಾಸ್ಟೆಲ್ ಸೇರಿಸಿರ್ತಾರೆ. ನಮಗೆ ಒಂದು ಲಿಮಿಟ್ ಇರ್ತದೆ, ಆ ಲಿಮಿಟ್ ಬಿಟ್ಟು ಏನೂ ಮಾಡೋಕ್ಕಾಗೋದಿಲ್ಲ. ಆದರೆ ಇಂಥ ಮಠಗಳು ಮಾಡಿದ್ರೆ ಅಲ್ಲಿ ಪ್ರಸಾದ ಅನ್ನುವಂಥದ್ದು ಅದಕ್ಕೊಂದು ಪಾವಿತ್ರತೆ ಐತಿ. ಗುರುಗಳು ಮಾಡ್ಯಾರಪ್ಪ ಅಂದ್ರೆ ಅದಕ್ಕೊಂದು ಜನರಲ್ಲಿ ಒಂದು ಗೌರವ ಐತಿ. ಅದಕ್ಕೇನು ಕೆಲಸ ಮಾಡ್ಲಕತ್ತೀರಿ, ಎಲ್ಲರೂ ದಾನ ಮಾಡ್ಯಾರ. ನಾವು ಸಿದ್ಧಸಿರಿ ಸೌಹಾರ್ದದ ನಮ್ಮ ಇದರದಿಂದ 11,01,100 ರೂಪಾಯಿ ನಾವು ಕೊಡ್ತೀವಿ. 2 ಕೋಲಿದು ಹಿಂಗೆ ಇನ್ನೂ ನಿರಂತರವಾಗಿ ಒಳ್ಳೆ ಕೆಲಸ ಮಾಡಿರಿ ಗುರುಗಳೇ. ಮುಂದೆ ದೇವ್ರದಾನ, ಮುಂದೆ ಇಡೀ ಇಂಡಿ ತಾಲೂಕದಾಗ ಈಗೇನು ಮೊದಲಿನಂಗೇನು ಬರಗಾಲಿಲ್ಲ, ಈಗೇನು ಸಾಕಷ್ಟು ಕಬ್ಬ ಎಲ್ಲ ಅನುಕೂಲಿಸ್ತಾಗ್ಯಾರ. ಹಿಂಗೆ ಒಬ್ಬ ಗುರುಗಳು ಚಾಲೂ ಮಾಡಿರಿ, ನಾಳೆ ನೋಡಿರಿ ಎಲ್ಲ ತಾಲೂಕದಾಗ ಎಲ್ಲ ಸ್ವಾಮಿಗಳು ಒಂದೊಂದು ಮಾಡೇ ಬಿಡ್ತಾರೆ. ಯಾಕ್ರಿ ಅಪ್ಪರ ಮಾಡ್ತಾರಿಲ್ರಿ, ಎಲ್ಲರ ತಲೆಗೆ ಬರ್ತೈತೆ ನಾವು ಮಾಡಬೇಕು. ಇದೇ ಒಂದು ಪುಣ್ಯದ ಕೆಲಸ ರೀ. ಎಷ್ಟು ಕೋಟಿ ರೂಪಾಯಿ ನನ್ನ ಮನ್ಯಾಗ ಅದು ಅಂದರು ನಾ ಹೇಳ್ತಿರ್ತೀನಿ. ವಿಧಾನಸಭಾದಾಗ ಹೇಳ್ಬಿಟ್ಟು ಎಟ್ಟರ ತಿತ್ತಿರು ರೊಕ್ಕ ನನಗೆ ಕೇಳಿದೆ MLAಗಳಿಗೆ. ನಾಚಿಕೆ ಆಗ್ತತಿಲ್ಲ, ನಾವು ತಿತ್ತಿರ್ತಿದ್ದು ಸಾಲಲ್ಲೇ ಆಗೈತೆ. ನೀವು ನಾಳೆ ಸತ್ತ ಮ್ಯಾಗ ಆ ಜ್ಞಾನಪೂರ್ಣಮ್ಮ ಹಾಡೋಕ್ಕಿಂತ ಮೊದಲ ಎಲ್ಲ ಬಾಂಡ್ಗಳು, ಸೇಲ್ ಡೀಡ್ಗಳು, ಕ್ಯಾಶ್, ಚೆಕ್, DD, RTGS ಎಲ್ಲ ಹಿಂಗೆ ಹೊಗಳಿ ಅಲ್ಲಿಂದ ಜ್ಞಾನಪೂರ್ಣಮ್ಮ ತಾಡ್ತಾರೇನು ರೀ. ಅವನು ದುಬೈದಾಗ ಆಸ್ತಿ ಮಾಡ್ತಾನೆ ಮಕ್ಕಳು. ದುಬೈದಾಗ ನಾವು ರಾಜ ಇವ್ರಿಗೆ ಬಿಡ್ತಾನೆ, ಮಕ್ಕಳೇ 10 ವರ್ಷಕ್ಕೆ ಹೊರಗೆ ಹಾಕ್ತಾನೆ. ಅವು ಆಸ್ತಿ ಅಲ್ಲೇ ಇವು ಸತ್ತಿರ್ತಾವ್ರಿ. ಇವು ಚಾವಿ ಎಲ್ಲಿ ಇಟ್ಟಿರ್ತಾವೆ ಇವಕ್ಕೆ ಗುರುತಿರೋದಿಲ್ಲ. ಅಲ್ಲಿಂದ ಬೇನಾಮಿ ಆಸ್ತಿ ಇರ್ತಾವೆ, ಅವ್ಯಾಕೆ ಕೊಡ್ತಾನೆ ರೀ ಅವ. ಇದ್ದಾಗಿನ ಅವರೇ ಜೀವಂತ ಇದ್ದಾಗಿನ ಸಾಲ ತೊಗೊಂಡ್ರೆ ಹೊಳಿ ಕೊಡೋದಿಲ್ಲ. ಯಾವನ ಹೆಸರು ಇಲ್ಲರಿ, ಅವಾಗೇ ನಮ್ಮ ಅಪ್ಪ ಅವರು ಕೊಟ್ಟು ಬಿಟ್ಟಾರೆ ಅಂತ ಹೇಳ್ತಾರೆ. ಅವು ಕೊಟ್ಟಿರೋದು ಇಲ್ಲ. ಅದಕ್ಕೆ ಇದು ಯಾವುದೋ ಅದಕ್ಕೆ ನಾನು ಹೇಳ್ತಿರ್ತೀನಿ. ನಾ ಈಗ ಮನೆ ಹೇಳಿದೆ, ನನಗೇನೂ ಈಗ ಆಸೆ, ನನಗೆ ಬೇಕಾಟ್ಟು ದೇವ್ರು ಕೊಟ್ಟಾನ. ತಿಂಗಳ 2 ಲಕ್ಷ ರೂಪಾಯಿ ಅಂತೂ ನನ್ನ ಪಗಾರ ಐತಿ. ನಾಳೆ ಎಲ್ಲ ಸೋತು ಮನ್ಯಾಗ ಕೂತ್ರು 1 ಲಕ್ಷ ಅಂತೂ ಪೆನ್ಷನ್ ಬರ್ತೈತೆ ನನಗೆ ಸಾಯ್ತಾನ. ರೈಲ್ವೆ ಮಂತ್ರಿ ಆಗಿದ್ದರಿಂದ 2 ಫಸ್ಟ್ ಕ್ಲಾಸ್ ಇಡೀ ಹಿಂದೂಸ್ತಾನ ತುಂಬ ಸಾಯ್ತಾನ ಅಡ್ಯಾಳಕ್ಕೆ ನಂಗೆ ಒಂದು ಟ್ರೈನ್ ಐತಿ. ಏನೋ ಯಾರ್ದು ಮಕ್ಕಳದು ಬಿಡೇ, ನಮ್ಮ ಮಕ್ಕಳದು ಬಿಡೇ ಬೇಡ ನಮಗೆ. ನಾವು ನಡೆಸ್ತೀವಿ ಮಕ್ಕಳು ಹೋಗ್ರಿ, ನಾವು 1 ಲಕ್ಷ ರೂಪಾಯಿ ಬರ್ತದೆ ಆರಾಮ್. 1 ಲಕ್ಷನಾಗ ಏನು ಮಾಡೋದಿರಿ ನಾವು? ಏನೂ ಮಾಡೋದಿಲ್ಲ. ಭಾಳ ಒದ್ದಾಡಿದ್ರೆ 20-30 ಸಾವಿರ ರೂಪಾಯಿ ನಮ್ದು ಖರ್ಚು ಯಾಕಿರ್ತೈತೆ ರೀ. ಅದಕ್ಕೆ ಯಾರ್ಯಾರು ಜಿಪುಂಡ್ರು ಇದೀರಿ, ಯಾರ್ಯಾರು ಅಶೋಗೌಡ್ರ ಬರೀ ಗೋಳ ಮಾತು ಹೇಳಬೇಡ್ರಿ. ಡಾಕ್ಟ್ರುಗಳು ಸಾಕಷ್ಟು ಪ್ರಾಕ್ಟೀಸ್ ಚಲೋ ಅದಾವೆ. ಅವರು 1 ತಿಂಗಳದ್ದು ಪ್ರಾಕ್ಟೀಸದು ರೊಕ್ಕ ಕೊಟ್ಟುಬಿಟ್ರೆ ಮುಗ್ದೇ ಹೋಗ್ತಿದ್ದು, ಅಷ್ಟೇ ಇಲ್ಲ ಮುಗ್ದೇ ಹೋಗ್ಬಿಡ್ತದೆ.
ಅಶೋಕ್ ಗೌಡ್ರ ಎಸ್ ಎ ಪಾಲ್ರಿ ಅಂತೂ ಕೊಟ್ಟೆ ಕೊಳ್ಳಕತ್ತಾನ. ಮೊನ್ನೆ ಅಂದೆ ಎಸ್ ಎ ಪಾಲ್ರಿ ಎದಕ್ಕರಿ ಕೊಳ್ಳಕತ್ತೀರಿ ಎಲ್ಲ ಕಡೆ ಹೇಳ್ರಿ ಇದನ್ನು 1.5 ಲಕ್ಷದ ನಾನೇ ಕಟ್ಟಿಕೊಟ್ಟಿನ ಅಂತ ಹೇಳಿದ್ರು. ಅದಕ್ಕೆ ಖಾಯಮನ್ BJP ಜಿಲ್ಲಾ ಉಪಾಧ್ಯಕ್ಷರು ಅಂತ ಹೇಳಿಟ್ಟಾಗ ಅದಕ್ಕೆ MLA ಆಗೋದಿತ್ತಂದ್ರೆ ಯಾರು ತಪ್ಪಿಸೋದಾಗೋದಿಲ್ಲ. ಈಗ ನನಗೆ ನೋಡ್ರಿ, ನಾ ಏನೂ ನಿರೀಕ್ಷಣೆ ಮಾಡಿರಲಿಲ್ಲ. MLA ಸಣ್ಣ ಹುಡುಗಿದ್ದಾಗಿ MLA ಆಗಿಬಿಟ್ಟೆ. 29ಕ್ಕೆ ವಿಧಾನಸೌಧಕ್ಕೆ ಹೋದ್ರೆ ಹೊರಗೆ ನಿಂದಿರ್ಸ್ತಿದ್ರೆ, ಯಾರು ನೀನು ಓದ್ತಿದ್ರು, ನಾ MLA ಅದನ್ನು ಕಾರ್ಡ್ ತೋರ್ಸೋಣ, ಸಾರಿ ಸರ್ ನಡ್ರಿ ಒಳಗೆ. ಒಮ್ಮೆ ಗಾರ್ಡೆಂಟ್ ಕಾರ್ಡ್ ಬಿಟ್ಟು ಹೋಗಿದ್ದೆ ನಾ, ಹಿಡ್ಕೊಂಡು ಹೊಂಟೆ. ಸರ್ ಸೈಡ್ನಲ್ರಿ MLA ಅವ್ರು ಬರ್ತಾಯಿದ್ದಾರೆ ನನಗತ್ತ. ನಾನು MLA ಕಾರ್ಡಲ್ಲಿ ಐತಿ ಇಲ್ಲ. ಮುಂದೆ ಯಾವನೋ ಪಾಪ ಪೊಲೀಸ್ ಮತ್ತೊಬ್ಬ ಗುರ್ತಿಡೋದ, MLA ಥರ ಬಿಡು ಸಾರಿ ಸರ್ ಬಿಟ್ಟು ಅವಾಗಿನಿಂದ ಆರಿಸಿ ಬರ್ತೀನಿ, ಬೀಳ್ತೀನಿ, ಲಗ ಹೊಡಿತೀನಿ, ಬೈತೀನಿ, ಮಾಡ್ತೀನಿ. ಬೈಲಾರ್ದೇ ಒಬ್ಬೊಬ್ರು ಆಗ್ಬೇಕತ್ತಾರ. ನೀವು ಯಾರಿಗೂ ಬೈಲಾರ್ದೆ ಏನೂ ಆಗೋದಿಲ್ಲ. ನಾ ಹೇಳಿದ್ ಬೈಲಾಕ್ ಚಾಲು ಮಾಡ್ರಿ ನೋಡ್ರಿ ನೀವು. ನಾ ಹಿಂಗೆ ಬೈಕೋತೆ ಆಗೇನಿಲ್ಲ. ಏನು ರೀ ಕೊಡ್ರಿ ಎಟ್ರ ಬೈತೀರಿ ಎಲ್ಲರಿಗೂ ಗೊತ್ತು. ಎಲ್ಲರೂ ಹೌದು ಬೈಕೋತೇನೆ ಆಗಿನಪ್ಪ. ನೀವು ಬೈಲಾರ್ದ ಮಕ್ಕಳು ಏನೇನು ಆಗಿರಿ ಹೇಳ್ರಿ, ನನಗದು ಬೈತಿರ್ತೇನೆ ನಾನು. ಅವ್ರು ಹೇಳ್ತಿರ್ತಾರೆ, ಯಾರು ಗ್ರಾಮ ಪಂಚಾಯತಿಗೆ ಆಚೆ ಬರ್ಲಾರ್ದ್ರು ನನಗೆ ಬೈರಿ ಏನು ರೀ ಕೊಡ್ರಿ ಭಾಳ ಆಯಿತು, ಬೈಬಾರ್ದು ಈಗೆಲ್ಲ. ಶರಣರಂಗಿದ್ರೆ ನಮ್ಗೆ ಯಾರು ಹೊಟ್ಟಾಗ್ತಾರೆ. ಅದಕ್ಕೆ ಯಾವುದು ಗುರುಗಳ ಏನು ಕರ್ಸ್ಯಾರ ಪಾಪ. ಅವರು ರಾಜು ಅಲಗೂರು ಲಗ್ನದಾಗ ನಾ ಇದ್ದೆ, ಅಲ್ಲಿ ಬಂದು ನಾನು ಕರೆದಾರ ಅಂದ ಮ್ಯಾಗ ಅವ್ರದ್ದೊಂದು ಒಳ್ಳೆಯ ಕೆಲಸ ಏನಪ್ಪ ಅಂದ್ರೆ, ಆಕಳುಗಳು ಕಟ್ಗರಿ ಮನೆಗೆ ಹೋಗೋದು ನಮಗೆ ಗೋಶಾಲೆ ಕೊಟ್ರಲ್ಲ ಅಂತ ಪುಣ್ಯ ಕೆಲಸ ಮಾಡಿದ್ರೆ ನಾನು ಒಂದು ಸಣ್ಣ ಸೇವೆ ಮಾಡ್ಬೇಕಂತೇಳಿ ಇವತ್ತು ಇಂಡಿಗೆ ಬಂದೇನೆ ಅಂತೇಳಿ ಭಾಳ ಸಂತೋಷದಿಂದ ಹೇಳಿ, ಇನ್ನು ಮ್ಯಾಗ ನಾವೆಲ್ಲ ಮಠಾಧೀಶರು ನಮ್ಮ ಧರ್ಮ ಉಳಿಬೇಕು, ಸನಾತನ ಧರ್ಮ ರಕ್ಷಣೆ ಆಗಬೇಕು. ನಾವು ಜಾತಿ ಮತ ಬಿಡೋನು, ದಲಿತರು ಹಿಂದುಳಿದವ್ರ ನಾವು ಹೊಡೆದಾಡ್ಕೋತ ಕುಂಡ್ರದು ಬೇಡ. ಈ ವ್ಯವಸ್ಥೆಯಿಂದ ಹಿಂದೂಗಳು ಒಂದಾಗ್ಲಿಕ್ಕಂದ್ರೆ ಭಾರತಕ್ಕೆ ಭವಿಷ್ಯ ಇಲ್ಲ ಅನ್ನೋಂಥ ಒಂದು ಮಾತು ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಮತ್ತು ಅನೇಕ ಅಭಿಮಾನಿಗಳು ಇವತ್ತೇನು ಹಾರ ತುರ ಯಾಕೆ ಎಷ್ಟು ಪ್ರೀತಿ ಯಾರ್ಯಾರಿಗೂ ಸಂಕಟ ಆಗ್ತಿರ್ತೈತಿ. ಎಲ್ಲೋ ಕೂತು ನೋಡ್ತಿರ್ತಾರೆ. ಇವ ಯತ್ನಾಳಗೌಡ ಏನು ಮಾತಾಡ್ತಾನೆ ಇವತ್ತು, ನೋಡಲಿ ಅವ ಏನು ಮಾತಾಡ್ಲಕತ್ತಾನ ತರ್ತಾನ. ಅವನು ಇವೊಂದು 2 ಅದಾವ್ರಿ, 2-3 ಅದಾವ ಬಿಜಾಪುರ ಜಿಲ್ಲಾದ ಕೆಟ್ಟ ಹುಳುಗಳು. ಅವು ಮುಂಜಾನೆ ಯತ್ನಾಳಗೌಡ ಬರ್ತಾನಂದ್ರೆ ಅವಾಗ ಕಿಂಗ್ ಹಚ್ಕೊಂಡೆ ಕೂತಿರ್ತಾವೆ. ಇಲ್ಲೇ ಒಬ್ಬ ಚಮಚ ಕೂತಿರ್ತಾನೆ, ಅವ ಆಯ್ತು ಅವ ತೋರಿಸ್ತ ಗೌಡ್ರ ನಿಮ್ಮ ಬಗ್ಗೆನೇ ಮಾತಾಡ್ಲಕತ್ತ ನೋಡು. ಅದಕ್ಕೆ ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಇಲ್ಲಿವರೆಗೆ ತಮ್ಮ ನುಡಿಗಳನ್ನು ಆಡಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಅವರಿಗೆ